ಶ್ರೀಮಾತ್ರೇ ನಮಃ. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆಯೇ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊಟ್ಟ ಮೊದಲನೇದಾಗಿ ನನ್ನ ಆರಾಧ್ಯ ದೈವತೆಯಾದ ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸರ ದಿವ್ಯ ಪಾದ ಪದ್ಮಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಸಮರ್ಥ ಸದ್ಗುರು ಶ್ರೀ ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಉಪ್ಪಗಟ್ಟಿ ಇವರಿಗೂ ದಂಡವತ ನಮಸ್ಕಾರಗಳನ್ನು ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಪಾದ ಪದ್ಮಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ನಮ್ಮ ಆಖ್ಯಾನಕ್ಕೆ ಬಂದಂತಹ ನಮ್ಮ ಗುರುಗಳಾದ ಶ್ರೀ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಉಪ್ಪಗಡ್ಡಿ ಇವರಿಗೂ ನಮ್ಮ ಸತ್ಸಂಗದ ಪರವಾಗಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಇಂದಿನ ಸತ್ಸಂಗಕ್ಕೆ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ಜೈ ಗುರುದತ್ತ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा, गुरुर् साक्षात् परब्रह्म तस्मै श्री गुरुवे नमः. गुरुर् साक्षात् परब्रह्म तस्मै श्री गुरुवे नमः. सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ, ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुकासारिके पूर्ण वैराग्य ज्यांचे, वशिष्ठा परिज्ञान योगेश्वराचे, कवी वाल्मिका सारिका मान्य ऐसा, नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಪಾವನ ರಾಮ ಪತಿತ ಪಾವನ ರಾಮ, 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 ಪಾವನ ರಾಮ ಪತಿತ ಪಾವನ ರಾಮ. ಹರಿನಾರಾಯಣ ಗುರು ನಾರಾಯಣ, ಗಡಿ ಗಡಿ ಜೋವೆ ಕರಿ ಪಾರಾಯಣ, ಸವದಾಸೋಹಂ ನಾರಾಯಣ. ಹರಿನಾರಾಯಣ ಗುರು ನಾರಾಯಣ, ಗಡಿ ಗಡಿ ಜೀವೆ ಕರಿ ಪಾರಾಯಣ. ಲಕ್ಷ್ಮೀ ಶ್ರೀರಂಗಧರ ಸೀತಾ ರಘುವೀರ ರಾಧೆ ಗೋವಿಂದ, ಹರಿಹರ ರಾಧೆ ಗೋವಿಂದ, ರಘುಮಯ ಪಾಂಡುರಂಗ. ಪಾವನ ರಾಮ ಪತಿತ ಪಾವನ ರಾಮ, 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 ಪಾವನ ರಾಮ ಪತಿತ ಪಾವನ ರಾಮ. ರಾಜಾಧಿರ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಶ್ರೀ ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ
ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡೋತ ಪ್ರಣಾಮಗಳು. ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರಾಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲಾ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ ನೀವುಗಳೆಲ್ಲ ಭಗವಂತ ಆ ಸದ್ಗುರುನಾಥ ಮತ್ತೊಂದು ಅಪೂರ್ವ ಅವಕಾಶವನ್ನು ನಮಗೆ ನೀಡ್ಯಾನ. ಯಾಕಂದ್ರ ಅವಕಾಶಗಳು ಸಾಕಷ್ಟು ಸಿಗಬಹುದು, ಕರೆ ಅಪೂರ್ವ ಅವಕಾಶ ಸಿಗುದು ಬಹಳ ದುರ್ಲಭ ಅಂತಾರ. ಯಾಕಂದ್ರ ಮಹಾತ್ಮರು ಹೇಳುವಂತಹ ಕೆಲವೊಂದು ವಿಚಾರಗಳು ಹೆಂಗಿರ್ತಾವಂದ್ರ ನಮ್ಮ ಜೀವನದೊಳಗೆ ನಾವು ಬರೆದಿಟ್ಟುಕೊಂಡು ಬಿಡ್ಬೇಕದನ್ನ. ಬರೆದಿಟ್ಟು ಸದಾ ಚಿಂತನ ಮನನ ಮಾಡ್ಕೋತಿರ್ಬೇಕು. ಅಂಥ ವಿಚಾರಗಳನ್ನ ಮಹಾತ್ಮರು ಒಂದು ಯಾವುದೋ ಒಂದು ಸುವರ್ಣ ಕ್ಷಣದಲ್ಲಿ ಹೇಳ್ತಿರ್ತಾರ ಅವ್ರು. ಅಂಥ ಒಂದು ಸುವರ್ಣ ಕ್ಷಣದೊಳಗೆ ಹೇಳಿದಂತಹ ಈ ಮನೋಬೋಧ, ಮನಸ್ಸಿಗೆ ಬೋಧ ಮಾಡುವಂತಹ ಒಂದು ವಿಚಾರಗಳನ್ನ ಸಮರ್ಥರು ಅವತ್ತು ಕೇವಲ ಒಂದು ರಾತ್ರಿಯಲ್ಲಿ ಕುತ್ಕೊಂಡವ್ರು ಹೇಳ್ಯಾರಂದ್ರ ಜಗತ್ ಕಲ್ಯಾಣದ ಕಳಕಳಿ ಹೆಂಗಿರ್ಬೇಕು ವಿಚಾರ ಮಾಡ್ರಿ. 205 ಮನಾಚೆ ಶ್ಲೋಕಗಳನ್ನ ಕೇವಲ ಒಂದು ರಾತ್ರಿಯಲ್ಲಿ ಅವ್ರು ಹೇಳ್ಬೇಕಾದ್ರೆ ಅದನ್ನ ಪೂರ್ವ ತಯಾರಿ ಇಲ್ಲ. ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಗೆ ಒಯ್ದು ಮುಗಿಸ್ಬೇಕು ಅನ್ನುವಂಥದ್ದು. ಗಣಾಧೀಶ ಜೋ ಈಶ ಸರ್ವ ಗುಣಾಚ ಮುಳಾರಂಭ ಆರಂಭತೋ ನಿರ್ಗುಣಾಚ ನಮೋ ಶಾರದ ಮೂಳ ಸತ್ವಾರ ವಾಚ ಗಮೋಪಂಥ ಆನಂತ ಯಾರಾಗವಾಚ ಮನಾಸಜ್ಜನ ಭಕ್ತಿ ಪಂತೇಚಿ ಜಾವೆ. ಎಷ್ಟು ಕಳಕಳಿ ನೋಡ್ರಿ. ಮೊದಲ ಗೌರೀಶರ ಗಣೇಶ ಮತ್ತು ಸರಸ್ವತಿ ತಾಯಿನ ವಂದನಾ ಮಾಡಿ ಅವ್ರ ಸ್ಮರಣ ಮಾಡಿ ನೆಕ್ಸ್ಟ್ ಶ್ಲೋಕ ಏನಂತಾರು, ಮನಾ ಸಜ್ಜನ ಭಕ್ತಿ ಪಂತೇಚಿ ಜಾವೆ. ಸಜ್ಜನಾದ ಮನವೇ ಭಕ್ತಿ ಪಂಥದೊಳಗೆ ನಡೀಲಿಕ್ಕೆ ಶುರು ಮಾಡಪ್ಪ ನೀನು. ಯಾಕಂದ್ರೆ ನೀ ಹಿಡಿದ ಮಾರ್ಗ ಭಕ್ತಿ ಮಾರ್ಗನೇ ಅದ ಕರೆ. ಆದ್ರೆ ನೀನು ಅದು ಹೆಂಗ್ ಮಾಡ್ಲಿಕ್ಕತ್ತಿ ಅಂದ್ರ ಔಡಿಚ ಭಕ್ತಿ ಮಾಡ್ಲಿಕ್ಕತ್ತಿ ಕರೆ, ಇದು ಸೌಡಿಚ ಭಕ್ತಿ ಮಾಡ್ಲಿಕ್ಕತ್ತಿ ಕರೆ. ಔಡಿಚ ಭಕ್ತಿ ನಿನ್ನಿಂದ ಆಗವಲ್ತು, ಭಕ್ತಿಯರ ಮಾಡ್ತಿ ಕರೆ. ನಿನ್ನ ಲಕ್ಷ್ಯ ಎಲ್ಲ ಪ್ರಪಂಚದ ಕಡೆನೆ ಉಳ್ದದ. ಆ ಭಕ್ತಿ ಮಾರ್ಗದೊಳಗೆ ಮಹಾತ್ಮರು ಹೆಂಗ್ ನಡೆದಾರ, ಅವ್ರ ಹೆಜ್ಜೆಯೊಳಗೆ ಹೆಜ್ಜಿಟ್ಟು ನಡಿಪಾ ಅಂತೇಳಿ ಕಳ್ಕಂಡ್ ಹೇಳ್ತಾರಂದ್ರ ನಮಗ್ ಜೀವನದೊಳಗೆ ಯಾರಿಷ್ಟು ನಮ್ಮ ಉದ್ಧಾರಕ್ಕಾಗಿ ಕಳ್ಕಳಿಂದ ಹೇಳಲಿಕ್ಕೆ ಸಾಧ್ಯದ ಹೇಳಿ? ಕೇವಲ ಸದ್ಗುರುನಾಥ್ ಒಬ್ಬ ಮಾತ್ರ ಇದನ್ನ ಹೇಳಲಿಕ್ಕೆ ಸಾಧ್ಯದ. ಕೇವಲ ಸಂತ ಸ್ವರೂಪಿ ಸದ್ಗುರುಗಳು, ಸಂತರು, ಇವರು ಮಾತ್ರ ಈ ವಿಚಾರವನ್ನ, ದಾಸರು ಈ ವಿಚಾರವನ್ನ ಹೇಳ್ತಾರೆ. ಯಾಕಂದ್ರ ಅವರ ವಿಭೂತಿನೇ ಹಂಗದ ಅಂತಾರವ್ರು. ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ಅಂತ. ಈಗ ಭಗವದ್ಗೀತೆಯೊಳಗೆ ಕೃಷ್ಣ ಪರಮಾತ್ಮ ನನ್ನ ವಿಭೂತಿಯನ್ನ ಹೇಳ್ತೀನಿ ಅಂತೇಳಿ ಹೇಳ್ತಾನ. ಅವಾಗ ಒಂದ್ ಎಲ್ಲಾ ರೀತಿ ಹೇಳ್ತಾನ, ನಾನು ಎಲ್ಲೆಲ್ಲಿ ಇದ್ದೀನಿ, ಎಲ್ಲೆಲ್ಲಿ ನನ್ನ ಅಸ್ತಿತ್ವದ ಅನ್ನುವಂಥದ್ದು ವಿಶೇಷವಾದ ಸ್ಥಾನಗಳನ್ನ ಹೇಳ್ಕೊತ ಒಮ್ಮೆ ಏನಂತಾನಂದ್ರ ಅವ ನನ್ನ ಭಕ್ತಿಯನ್ನ ಉತ್ತರೋತ್ತರ ಬೆಳೆಸುವಂತಹ ಒಬ್ಬ ಮಹಂತ ಏನಿದ್ದಾನಲ್ಲ, ಆ ಮಹಂತ ನನ್ನ ಸ್ವರೂಪನೇ ಇದ್ದಾನಂತ ತಿಳ್ಕುವಂಥದ್ದು. ಅವನ ಒಳಗ ನಾನೇ ಇದ್ದೀನಿ, ನಾನೇ ಅವನ ಮುಖಾಂತರ ಭೂಮಿ ಮೇಲೆ ಭಕ್ತಿಯನ್ನ ಮತ್ತೆ ನಾನೇನಪ್ಪಾ ಅಂದ್ರೆ ಸ್ಥಾಪನಾ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀನಿ ಅಂತ ಈ ಅಂಥ ಒಂದು ಶ್ರೇಷ್ಠಾತಿ ಶ್ರೇಷ್ಠ ಒಂದು ಚೈತನ್ಯ ಇವತ್ತಿನ ದಿವಸ ನಮಗೆ ಮನೋಬೋಧದೊಳಗೆ ಹೇಳಿಕತ್ತಾರ. ಮನಾ ಸಜ್ಜನ ಭಕ್ತಿ
पंथेची जावे तरी श्रीहरी पाविजे तो स्वभावे. ಭಗವಂತ ಸರಳ ನಿನಗ್ ಸಿಗ್ತಾನಪ್ಪ, ಸರಳ ಮಾರ್ಗ ನಿನಗೆ ಹೇಳಿಕತ್ತನಂತಾರ ಅವ್ರು. ನೀ ಏನ್ ಗುಡ್ದಾಗ ಹೋಗ್ಬೇಕಾಗಿಲ್ಲ, ಹೋಗಿ ಗುಡ್ದಾಗ ತಪಸ್ಸರ್ ಮಾಡ್ಕೊತ ಕೂಡ್ಬೇಕಾಗಿಲ್ಲ, ಪ್ರಪಂಚ ತ್ಯಾಗ ಮಾಡ್ಬೇಕಾಗಿಲ್ಲ ಏನು. ಆಮೇಲೆ ನಾನಾ ವೃತ್ತಗಳನ್ನು ನೀನು ಹಿಡ್ಕೊಂಡು ಕೂಡ್ಬೇಕಾಗಿಲ್ಲ, ಶರೀರಕ್ಕೆ ದಂಡನ ಮಾಡ್ಬೇಕಾಗಿಲ್ಲ. ಆಮೇಲೆ ಜ್ಞಾನ ಸಂಪಾದನದ ಹವ್ಯಾಸದಿಂದ ನೀ ಅದಕ್ಕಾಗಿ ಬಡದಾಡ್ಬೇಕಾಗಿಲ್ಲ. ಕರ್ಮ ಮಾರ್ಗದೊಳಗೆ ನಿನ್ನ ಪವಿತ್ರತಾ ನೀನು ಸಾಧಿಸ್ಲಿಕ್ಕೆ ಪ್ರಯತ್ನ ಪೂರ್ವಕ ಕರ್ಮ ಮಾರ್ಗವನ್ನ ಸಾಧಿಸ್ಬೇಕಾಗಿಲ್ಲ. ಏನೂ ಮಾಡ್ಬೇಡ ನೀನು, ಕೇವಲ ನನ್ನ ಒಂದು ಪ್ರೇಮವನ್ನು ಮಾಡು. ಎಷ್ಟು ಪ್ರೇಮ ಮಾಡು ಅಂದ್ರ ದೇವ ಮಂಜಿ ಆಪಲೆ ಪ್ರಾಣ. ಭಗವಂತ ಸದ್ಗುರುನಾಥ, ನೀ ಅಂದ್ರ ನನ್ನ ಪ್ರಾಣ. ನಿನ್ನ ಪ್ರಾಣವನ್ನು ಎಷ್ಟು ನೀ ಪ್ರೇಮ ಮಾಡ್ತಿಲ್ಲ ಅಷ್ಟು ಪ್ರೇಮವನ್ನು ನನಗಾಗಿ ಬಿಟ್ಬಿಡ್ನಿ ಅಂತ. ದೇವ ಮಂಜೆ ಆಪಲೆ ಪ್ರಾಣ, ಪ್ರಾಣಾಸಿ ನ ಕರಾವೆ ನಿರ್ವಾಣ. ಪರಮ ಪ್ರೀತಿಚೆ ಲಕ್ಷಣತೆ ಐಸಿ ಐಸಿ ಅಂತೇಳಿ ಸಖ್ಯ ಭಕ್ತಿಯೊಳಗೆ ದಾಸಬೋಧದೊಳಗೆ ಸಮರ್ಥರು ಈ ಮಾತು ಹೇಳ್ತಾರ. ಮುಂದೆ ಅವನ್ನೆಲ್ಲ ನೋಡೋಣ. ಆದ್ರ ಇಂಥ ಒಂದು ಕಳಕಳಿಯಿಂದ ಹೇಳುವಂತಹ ಆ ದಿವ್ಯ ಚೈತನ್ಯ ಪರಬ್ರಹ್ಮ ಸ್ವರೂಪರೇ ಆಗಿರುವಂತಹ ಸದ್ಗುರುಗಳ ಮಾತನ್ನ ನಾವು ಕೇಳಿಯೂ ಸಹಿತ ನಮ್ಮಲ್ಲಿ ಇನ್ನೂ ಪ್ರಪಂಚದ ಆಸಕ್ತಿ ಉಳ್ದದ. ಪ್ರಪಂಚಕ್ಕಾಗಿ ಗಡಬಡ ಮಾಡ್ಲಿಕ್ಕತ್ತೇವು, ಹಗಲ ರಾತ್ರಿ ಪ್ರಪಂಚಕ್ಕಾಗಿ ದುಡಿತೇವು. ಯಾವಾಗ ನಮಗ್ ಸೌಡ್ ಇರ್ತದ ಆವಾಗ ನಾವು ಗುರುವಿನ ಭಕ್ತಿ ಮಾಡ್ಬೇಕಂತೇವು. ಯಾವುದೇ ಮಾಡ್ಬೇಕಾದ್ರೂ ಮನಸ್ಸುಗೊಟ್ಟು ಮಾಡುದಲ್ಲ, ಆಲಸ್ಯದಿಂದ ಮಾಡ್ತೇವು. ಇವೆಲ್ಲ ಮಾಡಿ ನಮಗ್ ನಿಜವಾಗಿಯೂ ನಮಗ್ ಉದ್ಧಾರ ಆಗಬೇಕನ್ನುವಂತ ಕಳ್ಕಳಿ ಅದ ಅಂತೇಳಿ ಯಾವ ಒಂದು ಆಧಾರ ಇಟ್ಕೊಂಡು ಹೇಳ್ಬೇಕಂತ. ಕೇವಲ ಕೇಳುವುದರಿಂದನೂ ಬದಲಾವಣೆ ಆಗುದಿಲ್ಲ, ಕೇವಲ ಹೇಳುವುದರಿಂದನೂ ಬದಲಾವಣೆ ಆಗುದಿಲ್ಲ, ಕೇವಲ ಹಾಡುವುದರಿಂದನೂ ಬದಲಾವಣೆ ಆಗುದಿಲ್ಲ. ಕೇವಲ ಏನಪ್ಪಾ ಅಂದ್ರೆ ಭಗವಂತನಿಗಾಗಿ ನಿನ್ನಲ್ಲಿರುವಂತಹ ದುಡ್ಡನ್ನು ಖರ್ಚು ಮಾಡುವುದರಿಂದನೂ ಆಗುದಿಲ್ಲ. ಯಾವುದರಿಂದ ಆಗ್ತದ ಅಂದ್ರ ಹೃದಯ ವಿಶಾಲತ, ಹೃದಯ ಪವಿತ್ರತ, ಮನಸ್ಸಿನ ಪವಿತ್ರತ. ಎಲ್ಲರೊಳಗೂ ನಾನು ಗುರು ಅಡಿಗ್ಯಾನ ಅಂತ ತಿಳ್ಕೊಂಡು ಎಲ್ಲರನ್ನೂ ನಿನ್ನ ಗುರುವಿನಷ್ಟೇ ಪ್ರೇಮ ಮಾಡ್ಕೋತ ಏನಪ್ಪಾ ಅಂದ್ರ ಭೂತದಯ ಅಂದ್ರ ಏನು, ಪ್ರಾಣಿ ಮಾತ್ರದಲ್ಲಿ ದಯೆಯನ್ನಿಟ್ಟುಕೊಂಡು ನಿನ್ನ ಜೀವನ ಸಾಗಿಸಿದ್ರೆ ಭಗವಂತ ಎಲ್ಲರೊಳಗೂ ಇತ್ತು ನಿನಗ ಕೃಪಾಶೀರ್ವಾದ ಮಾಡ್ಕೋತ ಇರ್ತಾನಂತಾರು. ಇವತ್ತಿನ ದಿವಸ ಒಂದು ನಾಯಿ ಬಂದಿರ್ತದ ಅಂತ ತಿಳ್ಕೊರಿ. ನಾಯಿಗೆ ನಿಮ್ಮಂತಲ್ಲಿ ಇದ್ದಂತದ್ದು ಒಂದೊಂದು ಬಕ್ರಿ ನೀವು ಹಾಕಿದ್ರಂದ್ರ ಅಂಥ ಕಣಕ್ ಆನಂದ ಆಗಿರ್ತದ. ಅದಕ್ಕ ಬಾಯಿಲೆ ಹೇಳ್ಲಿಕ್ ಬರುದಿಲ್ಲ. ಅದಕ್ಕ ಅಂಥ ಕಣಕ್ ಆನಂದ ಆಗಿ ಆ ನಾಯಿ ಅಂತಃಕರಣದಿಂದ ಏನೋ ಒಂದು ಆಶೀರ್ವಾದ ಮಾಡಿಬಿಡ್ತದ. ಎಂಥ ಇದಪ್ಪ ಅಂತೇಳಿ ಆ ನಾಯಿಯೊಳಗಿರುವಂತ ನಾಯಿ ಆಶೀರ್ವಾದ ಮಾಡ್ತಂತ ತಿಳ್ಕೊಬೇಡ. ನಾಯಿಯೊಳಗಿರುವಂತ ನಿನ್ನ ಗುರುನೇ ನಿನಗೆ ಈ ರೀತಿ ಆಶೀರ್ವಾದ. ಯಾಕಂದ್ರೆ ಎಲ್ಲರೊಳಗೂ ಇದ್ದಾನನ್ನುವಂಥದ್ದು ತಿಳ್ಕೋ ಸಂಬಂಧ ನಾವು ಸತ್ಸಂಗ ಮಾಡ್ಲಿಕ್ಕತ್ತೀವ್ರಿ. ಈಗ ನಾವೀ ಸತ್ಸಂಗ ಮಾಡೋದು ಇಷ್ಟು ಮಾಡೋದು ಎದಕ್ಕ ಅಂತಂದ್ರೆ, ಇಷ್ಟು ಕೇಳೋದು ಎದಕ್ಕಂದ್ರೆ ಎಲ್ಲರೊಳಗೂ ಆ ಒಂದು ಪರಬ್ರಹ್ಮ ಸ್ವರೂಪ ಚೈತನ್ಯ ಸದ್ಗುರು ಅಡಿಗ್ಯಾನ ಅಂತ ತಿಳ್ಕೋ ಸಂಬಂಧ ಮಾಡ್ಬೇಕಾಗ್ಯದ. ಒಮ್ಮೆ ಏನಾಗ್ಬಿಡ್ತದ, ನಾಮದೇವ್ ಮಹಾರಾಜರು ಬಟ್ಟಿ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಾರ. ಅಂದ್ರ ಅವರು ಸಿಂಪಿಗ್ಯಾರ ಇರ್ತಾರ, ಹೊಲದ ಅರ್ಬಿ ಮಾರ್ಕೊಂಡು ಬರ್ಲಿಕ್ಕೆ ದಾಮಾ ಶೇಟ್ಟಿಗೆ ಆರಾಮ ಇರುವುದಿಲ್ಲ. ಅದಕ್ಕೆ ಇವರು ಮಾರ್ಕೊಂಡ್ ಬರ್ಲಿಕ್ಕೆ ಹೋಗ್ತಾರ. ಹೋಗಿ ಮತ್ತೆ ಬೇರೆ ಕಡೆ ಅಡವ್ಯಾಗ ಅಡ್ಡಾಡ್ಕೊತ ಹೋಗಿ ಬೇರೆ ಊರಿಗೆ ಹೋಗಿ ಮಾರ್ಕೊಂಡು ಬರುದಿರ್ತದ. ಹಾದ್ಯಾಗ ಮಧ್ಯಾಹ್ನ ಆದ ಕೂಡಲೇ ಹಸು ಆಗ್ತದ. ಒಂದ್ ಕಡೆ ಕೂಡ್ತಾರ. ಕೂತ ಪಾಂಡುರಂಗ ನಮಸ್ಸೆ, ಪಾಂಡುರಂಗ ನಾನು ಪ್ರಸಾದ್ ತಗೋತನಪ್ಪ, ಮತ್ ನೀನು ನನ್ ಜೋಡಿ ತಗೋತಿಯೇನು, ಹಿಂಗೆಲ್ಲ ಪಾಂಡುರಂಗ ಜೋಡಿ ಅಷ್ಟು ಸಖ್ಯ ಭಕ್ತಿ ಒಳಗ ಅತ್ಯಂತ ಶ್ರೇಷ್ಠ ಯಾರಪ್ಪ ಅಂದ್ರ ಭಕ್ತರಾಜ ನಾಮದೇವ ಸರ್. ಭಕ್ತರಾಜ ನಾಮದೇವ ಹಿಂದಿ ಅಂತ ಬಿರುದಾಚಾರ ಭಕ್ತರಾಜ, ಭಕ್ತರೊಳಗೆ ರಾಜ ಅಂತ ಇಬ್ರು ಭಕ್ತರು ಯಾರು? ಭಕ್ತರಾಜ ಪುಂಡಲೀಕ, ಭಕ್ತರಾಜ ನಾಮದೇವ. ಆವಾಗ ಪಾಂಡುರಂಗ ಅಂತಾನ ಇವ್ ಊಟಕ್ಕೆ ಕೂತಾನ. ಅವಾಗ ಅಂತಾನ ಏನು ಊಟ ಮಾಡ್ಬೇಕಂತ ಕರೆ ಯಾವ್ದ್ರೆ ಒಂದು ಪ್ರಾಣಿ ಗೀನಿ ಬಂದ್ರೆ ಒಂದ್ ತುತ್ತ ಅವ್ರು ಕೊಟ್ಟು ನಾವು ಊಟ ಮಾಡ್ಬೇಕಂತ ನನ್ನ ಇಚ್ಛೆ ಅದ, ಏನು ಬರವಲ್ಲ ಇಲ್ಲಿ ಅಡಿಯಾಗ ಅಂತ ಅನ್ನೋದ್ರಾಗೆ ಒಂದು ನಾಯಿ ಬರ್ತದ. ನಾಯಿ ಬಂದ ಕೂಡ್ಲೆ ಬಂದ ಪಾಂಡುರಂಗ ಅಂತ ತಿಳ್ಕೊಂಡ ಅವಾಗ ಯಾಕಪ್ಪ ಹಸು ಆಗ್ಯದನು, ಮತ್ತ ನಿನಗೆ ನನ್ ಜೋಡಿ ಊಟ ಮಾಡಬಾ ಅನ್ಕೋತಾನೆ ಕೈಯಂದ ಒಂದು ಬಕ್ರಿ ಆ ನಾಯಿಗೆ ಬಾಯಿಗೆ ಹಿಡಿತಾನ. ಅದು ಬಾಯಾಗಿ ಹಿಡ್ದದ್ದೇ ತಡ ಓಡ್ಲಿಕ್ಕೆ ಶುರು ಮಾಡಿಬಿಡ್ತದ.
ಓಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ನಾಮದೇವ್ರ ಮಹಾರಾಜರು ಅಂತಾರ, ಪಾಂಡುರಂಗ ತಡಿ 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 ಓಡಬೇಡ ತಡಿ, ಇನ್ನ ಅದಕ್ಕೇನು ಪಲ್ಯನೂ ಹಚ್ಚಿಲ್ಲ ತುಪ್ಪನೂ ಹಾಕಿಲ್ಲ ಅಂತೇಳಿ ತುಪ್ಪದ ಗಿಂಡಿ ತಗೊಂಡ ಆ ನಾಯಿ ಬೆನ್ನ ಹತ್ತಾರಂತ. ಇವೆಲ್ಲ ಸುಮ್ಮನೆ ನಾವು ಕೇಳಲಿಕ್ಕೆ ಅಂತಲ್ಲ, ಇವು ಅವ್ರ ಜೀವನದೊಳಗಿನ ಅಂತ ಒಂದ ಘಟನೆಗಳನ್ನ ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕಾಗಿ ಅಂದಾಗ ನಮ್ಮಲ್ಲಿ ಪರಿವರ್ತನ ಅನ್ನುವಂಥದ್ದಾಗ್ತದ. ನಮಗಿನ ಈ ಸದ್ಯದ ಪರಿವರ್ತನ ಹೆಂಗದ ಅಂದ್ರ ಬಾಹ್ಯ ಪರಿವರ್ತನ ಅದ ನಮ್ಮದು. ಬಾಹ್ಯ ಆಂತರಿಕ ಸ್ಥಿತಿ, ಬಾಹ್ಯ ಸ್ಥಿತಿ ಅಂತೇಳಿ ಎರಡವ ಸಾಧಕರಂತೇಳಿ. ಬಾಹ್ಯದೊಳಗೆ ನಾವು ನೋಡ್ಲಿಕ್ಕೆ ದೊಡ್ಡ ಸಂತ್ರಗತಿನೂ ಅನಿಸ್ಬೋದು, ಅಂತ ಅರಿವಿನೂ ಹಾಕೋಬಹುದು, ಕೊಳ್ಳಾಗ ಮಾಲಿನೂ ಹಾಕೋಬಹುದು, ಬಕಿಟು ಹಚ್ಕೋಬಹುದು, ಅಥವಾ ದೊಡ್ಡ ದೊಡ್ಡ ಪ್ರವಚನ ಕೀರ್ತನಾದಿಗಳನ್ನು ಮಾಡಬಹುದು. ಅಂತರಂಗ ನಮ್ದು ಹೆಂಗದ ಅನ್ನುವಂಥದ್ದು ಬೇಕಲ್ಲ. ಅಂತರಂಗನೂ ಅಷ್ಟೇ ಪವಿತ್ರ ಆಗ್ಬೇಕು. ಇವು ಎರಡೂ ಪವಿತ್ರ ಆದ್ರೆ ಮಾತ್ರ ಭಗವಂತ ಒಲಿತಾನಂತಾರ. ಅಂತರಂಗದೊಳಗೆ ಬ್ರಹ್ಮಜ್ಞಾನ ಆಗ್ಯದ ಅಂತೇಳಿ ಬಾಹ್ಯ ಹೊರಗೆ ಎತ್ತರ ಅಡ್ಡಾಡುದು ಅದು ಒಪ್ಪುದಿಲ್ಲ ಭಗವಂತ. ಕೆಲವೊಬ್ರು ಏನಾಗ್ತಾರೆ, ನಮ್ ಬ್ರಹ್ಮನ ಜ್ಞಾನ ಆಗ್ಯದ ಅಂತ ಅರ್ಬಿ ಸಹಿತ ಹಾಕೋದಿಲ್ಲ, ಎತ್ತರ ಇದು ಮಾಡ್ಕೊಂಡು ಹೊಲಸು ಸ್ನಾನ ಇಲ್ಲ ಏನಿಲ್ಲ, ನನಗೆ ಹಾಕ್ಬೇಕು ನಾನು ಬ್ರಹ್ಮನೇ ಇದ್ದೇನೆ ಅಂತ ಅನ್ಕೋತ ಅಂದ್ರೇನು ಬ್ರಹ್ಮಜ್ಞಾನ ಮಿಶಿ ಸ್ವೇಚ್ಛಾಚಾರ ಅಂತ ಸಮರ್ಥ ದಾಸಬೋಧನೊಳಗೆ ಹೇಳ್ತಾರ. ಬ್ರಹ್ಮಜ್ಞಾನ ಆಗ್ಯದ ಅಂತೇಳಿ ಸ್ವೇಚ್ಛಾಚಾರ ಹೆಂಗ್ ಬೇಕಾದಂಗೆ ಇರ್ತಾನ ಅನ್ನೋದಲ್ಲ. ಬ್ರಹ್ಮಜ್ಞಾನಿ ಆದ್ರೂ ಸಹಿತ ಸಮಾಜಕ್ಕೆ ಒಂದು ನೀನು ಶಿಕ್ಷಣ ಕೊಡ್ಬೇಕಾಗ್ಯದ. ನಿನ್ನ ಶರೀರವನ್ನ ಹೊರಗು ಮತ್ತು ಒಳಗು ಎರಡರಲ್ಲಿ ಪವಿತ್ರತಾ ಜಗತ್ತಿಗೆ ತೋರಿಸ್ಬೇಕಾಗಿದ್ ನೀನು. ಅದಕ್ಕೆ ಜ್ಞಾನೇಶ್ವರ ಮಾವಳಿಯವರು ಅಂದ್ರು, ಅವಸ್ಥಾ ಜಾಕುಟಿ ಮನೋನೇ. ಹೊರಗಿನ ಅವಸ್ಥಾ ಸಾಧಕರಂತಲ್ಲಿ ಇರುವಂತಹದ್ದು, ಸಾಧಕಿಯರಂತಲ್ಲಿ ಇರುವಂತ ಹೊರಗಿನ ಅವಸ್ಥಾ ಮತ್ತು ಒಳಗಿನ ಅವಸ್ಥಾ ಅಷ್ಟೇ ಮುಖ್ಯವಂತರು. ಈಗ ಸಾಧಕಿಯರು ಇದ್ದಾರೆ. ಸಾಧಕಿಯರು ಮೊದಲು ಹೆಂಗದ ಅಂದ್ರೆ, ಕೆಲವೊಂದು ನಾವೊಂದು ಪಾತ್ರ ತಗೊಂಡು ಬಂದೆವು. ಒಬ್ಬ ಗಂಡನ ಪಾತ್ರದಾಗಿದ್ದನ, ಒಬ್ಬ ಹೆಂಡತಿ ಪಾತ್ರದ, ಒಬ್ಬ ಅಪ್ಪನ ಪಾತ್ರ ಮಾಡ್ಲಿಕ್ಕತ್ತಾನ, ಒಬ್ಬಕಿ ತಾಯಿ ಪಾತ್ರ ಮಾಡ್ಲಿಕ್ಕತ್ತಾಳ, ಒಬ್ಬಕ್ಕೆ ಅಕ್ಕನ ಪಾತ್ರ ಮಾಡ್ಲಿಕ್ಕತ್ತಾಳ, ತಂಗಿ ಪಾತ್ರ. ಪ್ರತಿಯೊಂದು ಪಾತ್ರಗಳು ನಮಗ ಪ್ರಾರಬ್ಧಾನುಸಾರವಾಗಿ ಸಿಕ್ಕಾವು. ಇವತ್ತು ನಾವೇನಿದ್ದೇವಲ್ಲ ಇದೊಂದು ಪಾತ್ರ. ಯಾಕಂದ್ರ ಈ ನಾಟಕ ರಂಗ ಯಾರ್ದದ ಅಂದ್ರ ಭಗವಂತಂದದ. ಈ ಸೃಷ್ಟಿ ಭಗವಂತನ ಒಂದು ನಾಟ್ಯ ರಂಗದ. ಇದ್ರಾಗ ಎಲ್ಲರನ್ನು ಒಂದೊಂದೊಂದೊಂದು ಪಾತ್ರ ಮಾಡ್ಲಿಕ್ಕೆ ಕಳ್ಸ್ಯಾನ. ಆ ಪಾತ್ರ ಸರಿಯಾಗಿ ಮಾಡಿದ್ರೆ ಮಾತ್ರ ಆ ನಾಟಕ ಕಂಪನಿ ಚಂದಾಗಿ ನಡೀತದಂತ. ಇರ್ಲಿಕ್ಕಂದ್ರ ಮತ್ತೆ ಯುಗಗಳ ಅಂತ ಯಾಕೊತ್ತ ಹೋಗಿಬಿಡ್ತದ ಹಂಗೆ. ಈಗ ನೋಡ್ರಿ, 4 ಯುಗದೊಳಗೆ ಕಲಿಯುಗ ಯಾಕೆ ಬರ್ಬೇಕು? ಕೃತಯುಗನೇ ಹಂಗೆ ಇರಬಾರ್ದನು? ಇಲ್ಲ, ಕೃತಯುಗ ಆದ್ಮೇಲೆ ತ್ರೇತಾಯುಗ ಬಂತು, ತ್ರೇತಾಯುಗ ಆದ್ಮೇಲೆ ಅಂದ್ರ ಜನರ ಬದಲಾವಣೆ ಹಾಕೋತ ಬಿಟ್ರು. ಕೃತಯುಗದೊಳಗೆ ಕೇವಲ ಸತ್ವಗುಣ ಇತ್ತು ಆಗಿನ ಜನರಿಗೆ. ಭಗವಂತನ ಜೋಡಿ ಸ್ವರ್ಗ ಲೋಕಾದಿಗಳಿಗೆ ಅಡ್ಡಾಡಿ ಬರ್ತಿದ್ರು ಅವರು. ಏನು ಇಷ್ಟು ಒಂದು ಶ್ರೇಷ್ಠ ಮಟ್ಟದ ಒಂದು ಆತ್ಮಶಕ್ತಿ ಅಲ್ಲಿತ್ತು. ಮುಂದೆ ತ್ರೇತಾಯುಗಕ್ಕೆ ಬಂದ ಕೂಡಲೇ ಮತ್ತೊಂದ್ ಸ್ವಲ್ಪ ಬದಲಾವಣೆ ಆಯ್ತು. ಅಲ್ಲಿ ಗುಣಗಳ ಪ್ರಭಾವ ಹೆಚ್ಚಾಗ್ಲಿಕ್ಕತ್ತು, ರಜೋ ಗುಣದ ಪ್ರಭಾವ ಅದು, ಸತ್ವ ಗುಣದ ಪ್ರಭಾವ ಕಡಿಮೆ ಆಗ್ಲಿಕ್ಕತ್ತು. ನಂತರ ಕಡಿಮೆ ಆಗ್ಲಿಕ್ಕತ್ ಕೂಡಲೇ ದ್ವಾಪಾರಿಕ ಯುಗ ಬಂತು. ದ್ವಾಪಾರ ಯುಗ ಬಂದ ಕೂಡಲೇ ಅಲ್ಲೆಲ್ಲ ಒಂದು ಅರ್ಧಕ್ಕರ್ಧನೇ ಆಗ್ಬಿಟ್ಟು, ಸತ್ವ ಗುಣ ಅರ್ಧ ಆದ್ರ ತಮೋ ಗುಣನು ಅರ್ಧಕ್ಕರ್ಧ, ರಜೋ ಗುಣನು ಹಿಂಗೆಲ್ಲ ಸಮ ಆಗ್ಬಿಟ್ಟು, ಮತ್ ಮುಂದ್ ಬರ್ಬರ್ತ ದ್ವಾಪಾರ ಮುಗಿಯೋ ಟೈಮ್ದಾಗ ಅಂತೂ ತಮೋ ಗುಣ ರಜೋ ಗುಣನೇ ಪ್ರಬಲ ಆಗ್ಲಿಕ್ಕತ್ತು. ಮುಂದೆ ಕಲಿಯುಗದಾಗ ಈಗ ಅದೇ ನಡೆದು ಬಿಟ್ಟದ. ಸತ್ತು ಗುಣದ ಮಂದಿ ಎಲ್ಲಿ ಸಿಗುತ್ತಂದ್ರೆ ಎಲ್ಲರೇ ಒಂದಿಷ್ಟು ಸಿಗುತ್ತದ. ಹೊರಗೆ ಸತ್ತು ಗುಣಿಗಳು ಅಂತ ಅನಿಸ್ಬಹುದು. ಹೊರಗೆ ಭಜನೆ ಮಾಡೋರೆಲ್ಲ ಸತ್ಸು ಗುಣಿಗಳು, ಸತ್ಸಂಗ್ ಮಾಡೋರೆಲ್ಲ ಸತ್ತು ಗುಣಿಗಳು ಅಂತೇಳಿ ಜಗತ್ತು ನಮ್ಮನ್ನ ಆ ದೃಷ್ಟಿಯೊಳಗೆ ನೋಡ್ತದ. ಕರೆ ನಮ್ಮ ಅಂತರಂಗದೊಳಗೆ ಸಂಪೂರ್ಣ ಅಂತರಂಗ ಮಲಿನಾಗಿತ್ತು ಅಂದ್ರೆ ನಾವ್ಯಾಂಗ ಸತ್ತು ಗುಣಗಳೇ, ನಾವ್ಯಾಂಗ ಭಗವಂತನ ಪ್ರೀತಿ ಪಾತ್ರ ಆಗ್ಲಿಕ್ಕೆ ಸಾಧ್ಯದ? ಭಗವಂತ ಎಲ್ಲ ನೋಡ್ತಾನ. ಎಕ್ಸ್ರೇ ಇದು ಇದ್ದಂಗ, ಒಂದು ಸ್ಕ್ಯಾನ್ ಇದ್ದಂಗ. ಅವ ಹೊರಗೂ ನೋಡ್ತಾನ, ಒಳಗೂ ನೋಡ್ತಾನ. ಇಷ್ಟು ಕ್ಲಿಯರ್ ಅವನ್ ಮುಂದ್ ಪಿಕ್ಚರ್ ಇದ್ರು ಸಹಿತ ನಾವು ಭಗವಂತನನ್ನೇ, ಸದ್ಗುರುನಾಥನನ್ನೇ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಗುರುನಾಥನ ಮುಂದೆ ಅಗದಿ ಶ್ರೇಷ್ಠ ಭಕ್ತರಿಗತೆ ನಟನ ಮಾಡ್ತೇವೆ. ಹೊರಗಡೆ ನಮ್ಮದು ವೃತ್ತಿ ನೋಡಬಾರದು. ನಮ್ಮ ತಿನ್ನೋ ಆಹಾರ ಏನು, ನಮ್ಮ ಮಾತಾಡೋ ಮಾತೇನು, ನಾವು ಹಾಕೋ ಅರಿವೇನು. ಇಲ್ಲಿ ಬಂದಾಗ ಅಗದಿ ಸತ್ಸಂಗಕ್ಕೆ ಬಂದಾಗ, ಸಪ್ತಾಹಗಳಿಗೆ ಉತ್ಸವಕ್ಕೆ ಬಂದಾಗ ಅಗದಿ ಶಿಸ್ತಾಗಿ ಏನು ಸೀರಿ ಕುಂಕುಮ ಬಡಿ ಗಿಡಿ ಎಲ್ಲ ಹಾಕೊಂಡು ಬರೋದು. ಆಮೇಲೆ ಹೊರಗೆ ನೋಡಿದ್ರೆ ಅವ್ ಡ್ರೆಸ್ಗಳು ಅವ್ ನೋಡ್ಬೇಕು, ಎಲ್ಲ ತೆಗೆದು ಹೋಗದ
ಏನಪ್ಪ ಕುಕುಮ ಸಹಿತ ಬಹಳ ಸಮಸ್ಯೆ ಅದ ಈಗ. ಏನು ಯಾಕ ಅರ್ಥ ಇರ್ಲಾರ್ದ ಏನ್ರಿ ಮಾಡಿದ್ರ ಅದ್ ಹೆಂಗ ಮನುಷ್ಯಾಗ ಯೋಗ್ಯ ಆಗ್ತದ? ಯಾವುದೇ ಮಾಡ್ಬೇಕಾದ್ರೂ ಅರ್ಥ ಮಾಡ್ಬೇಕು. ಈಗ ಬರ್ಮೋಡ ಅಂತ ಬಂತಂತ ತಿಳ್ಕೊರಿ ನೀವು. ಬರ್ಮೋಡ ಯಾಕೆ ಬಂತು? ನಮ್ಮಲ್ಲಿ ಹೆಂಗಿತ್ತು, ಗಂಡಸರ ಪಾದ ಹೆಣ್ಮಕ್ಳ ಪಾದ ಅಷ್ಟೇ ಕಾಳುವಷ್ಟು ನಮ್ಮಲ್ಲಿ ಬಟ್ಟೆ ಹಾಕುವಂತದ್ದೊಂದು ನಮ್ಮ ಸನಾತನ ಧರ್ಮದ್ದಿತ್ತದು. ಒಬ್ಬ ಹೊರಗಿನ ದೇಶದವ ಬಂದ್ ಇಲ್ಲಿ ಇಂಡಿಯಾ ನೋಡ್ಲಿಕ್ ಬಂದ ಕೂಡಲೇ ಆ ನೋಡು ಗದ್ದಲ್ದಾಗ ಅವ್ನಿಗೆ ವಿಷ ಏನಿತ್ತಲ್ಲ ಅದು ಕಳೆದು ಹೋಗ್ಬಿಡ್ತಂತ. ತಿರುಗಿ ಹೋಗ್ಲಿಕ್ಕೆ ಏನು ಇಲ್ಲ, ಕೈಯಾಗ ರೊಕ್ಕಿಲ್ಲ, ಇದ್ದ ಬಟ್ಟೆ ಎಲ್ಲ ಹರಿಲಿಕ್ಕೆ ಶುರು ಮಾಡುದು, ಪ್ಯಾಂಟ ಗೀಂಟ ತಳಗೆಲ್ಲ ಹರಿಲಿಕ್ಕತ್ತು. ಈ ಹರಿದ ಚಿಂದಿಯನ್ ಹಾಕೋದು ಅಂತೇಳಿ ಅದನ್ನ ಎಷ್ಟು ಹರಿದ ಅಷ್ಟು ಕಟ್ ಮಾಡಿದಕ್ಕೆ ಬರ್ಮೋಡ ಆಗ್ಬಿಡ್ತು. ಅವ್ ಕಟ್ ಮಾಡ್ಕೊಂಡು ಅಡ್ಯಾಡ್ಲಿಕ್ಕತ್ತ. ಇವ್ರು ಚಲೋ ಅರಿಬಿನೇ ಕಟ್ ಮಾಡ್ತಾರೆ. ಮುಂದೆ ಅವನು ಎಲ್ಲ ಮಳೆಕಾಲದಾಗ ಹರಿದದ್ದು, ಇಲ್ಲಿ ಹರಿದದ್ದು ಎಲ್ಲ ಚಿಂದಿ ಆಗ್ಲಿಕ್ಕತ್ತು. ಈಗ ನೋಡ್ರಿ, ಹರಕ್ ಅರಿಬಿಗೆ ನೀವು ಅರ್ಬಿ ಸ್ಟಾಲ್ನ್ಯಾಗ ಅರ್ಬಿ ಇದು ತೊಗೊಳಿಕ್ ಹೋದ್ರಂದ್ರ, ಬಟ್ಟಿ ಸ್ಟಾಲ್ನ್ಯಾಗ ಹೋದ್ರಂದ್ರ ಫ್ಯಾಷನ್ ಬಟ್ಟಿ ಇದಕ್ ಹೋಗ್ರಿ ನೀವು. ಹರಿದ ಪ್ಯಾಂಟಿಗೆ ಹರಿದ ಅಂಗಿಗೆ ಅವ್ ಹೆಂಗಂದ್ರೆ ಭಿಕ್ಷುಕರು ಹಾಕೋ ಲೆಕ್ಕಕ್ಕೆ ಬಂದಿರ್ತಾವ. ಅವಕ್ಕೆ 80,000 90,000 ರೇಟ್ ಅದ ರೀ ಹರಿದದ್ದು ಹಾಕೊಳಿಕ್. ಅದ ಇಲ್ರಿ ಇವರ ಪ್ರಸಾದ್ ಅವ್ರ. ಇದು ಅಂದ್ರ ನಾವ್ ಎಲ್ಲೇ ಹೋಗ್ಲಿಕ್ಕತ್ತೇವ್, ಎಲ್ಲೇ ಹೋಗಬಾರ್ದಂತೇಳಿ ಸಮರ್ಥರಂತಾರ. ನೀ ಯಾಕೆ ಹಂಗ ಹೋಗ್ಲಿಕ್ಕತ್ತಿ ಅಂದ್ರೆ ಕೇಳಿದ್ರು ಸಹಿತ ಬದಲಾವಣೆ ಆಗುವಲ್ಲಿ. ಯಾಕಂದ್ರ ನೀನು ನಿನ್ನ ಮನಸ್ಸಿಗೆ ಬೋಧ ಮಾಡಿಲ್ಲ. ಇನ್ನು ಅದಕ್ಕೆ ಮನಸ್ಸಿಗೆ ಬೋಧ ಮಾಡೋ ಸಂಬಂಧ ನಾನು ಇವತ್ತ ಏನಪ್ಪಾ ಅಂದ್ರೆ ಮನೋಬೋಧದ ಮುಖಾಂತರ, ಮನಾಚಿ ಶ್ಲೋಕದ ಮುಖಾಂತರ ಶ್ಲೋಕಗಳನ್ನು ಹೇಳ್ಕೊತ ಹೊಂಟೇನಿ. ಈಗಾಗಲೇ 60 ಶ್ಲೋಕಗಳನ್ನು ನಾವು ಶ್ರವಣ ಮಾಡೇವು. ಎಷ್ಟ್ರಿ? 60 ಶ್ಲೋಕಗಳು ಮುಗಿದಾವ. ಇವತ್ತ ನಾವು ಮನಾಚಿ ಶ್ಲೋಕದೊಳಗಿನ 61 ಮತ್ತು 62 ಈ 2 ಶ್ಲೋಕಗಳ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾಗ್ಯದ. ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರು, ಸಮರ್ಥ ಸದ್ಗುರು ರಾಮದಾಸರು, ಸಮರ್ಥ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರು ಏನು ನಮ್ಮೊಳಗೆ ಕುತ್ಕೊಂಡು ನುಡಿಸ್ತಾರ ಆ ವಿಚಾರವನ್ನು ನಾನು ನಿಮ್ ಜೋಡಿ ಚಿಂತನೆ ಮಾಡ್ತೇನೆ. ಮೊದಲು ಅವು ಶ್ಲೋಕಗಳು ಯಾವುವು ಅನ್ನುವಂಥದ್ದು ಮೊದಲು ನಿಮ್ ಮುಂದೆ ಒಂದೊಂದು ಶ್ಲೋಕದ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಶ್ರೀರಾಮ ಉಭಾ ಕಲ್ಪವೃಕ್ಷಾತಳಿ ದುಃಖವಾಹೇ ತಯಾ ಅಂತರಿ ಸರ್ವದಾ ತೇಚಿಯಾಹೇ ಜನಿ ಸಜ್ಜನಿ ವಾದ ಹಾವಾಡವಾವಾ ಪುಡೆ ಮಾಶೋಕ ಜೀವಿಧರಾವ. ಜಯ ರಘುವೀರ ಸಮರ್ಥ. ಉಭಾ ಕಲ್ಪ ವೃಕ್ಷಾತಳಿ ದುಃಖವಾಹೆ ತಯಾ ಅಂತರಿ ಸರ್ವದಾ ತೇಚಿರಾಯೆ ಜನಿ ಸಜ್ಜನಿ ವಾದ ವಾಢವಾವ ಪುಡೆ ಮಾಗುತ್ತ ಶೋಕ ಜೀವಿಧರಾವ. ಇದರ ಅರ್ಥ ಏನಾಗ್ತದ ಅಂದ್ರ, ಕಲ್ಪವೃಕ್ಷದ ಕೆಳಗೆ ನಿಂತು ದುಃಖದ ಕಲ್ಪನೆಗಳನ್ನೇ ಮಾಡುತ್ತಿದ್ದರೆ ಅವನ ಪಾಲಿಗೆ ದುಃಖವೇ ಬರುವುದು. ಕಲ್ಪವೃಕ್ಷದ ಕೆಳಗೆ ನಿಂತು ದುಃಖದ ಕಲ್ಪನೆಗಳನ್ನೇ ಮಾಡುತ್ತಿದ್ದರೆ ಅವನ ಪಾಲಿಗೆ ದುಃಖವೇ ಬರುವುದು. ಅದರಂತೆ ಸಜ್ಜನರೊಂದಿಗೆ ವಾದ ವಿವಾದ ಮಾಡುವವರು ಶೋಕವನ್ನೇ ಅನುಭವಿಸಬೇಕಾಗುತ್ತದೆ ಅನ್ನುವಂತ ಮಾತ ಈ ಒಂದು ಶ್ಲೋಕದ ಸಾಮಾನ್ಯ ಅರ್ಥ ಅದ ಇದು. ಇನ್ನ ಶ್ಲೋಕ 62 ನಿಮ್ ಮುಂದೆ ನಾನು ಇದು ಮಾಡ್ತೀನಿ. ಅದ್ರೊಳಗೆ ಏನ್ ಹೇಳ್ತಾರಂದ್ರ, ಶ್ರೀರಾಮ ನಿಜ ಧ್ಯಾಸತೋ ಸರ್ವ ತುಟೋ ನಿಗೇಲಾ ಬಳೆ ಅಂತರಿ ಶೋಕ ಸಂತಾಪ ಠೇಲಾ ಸುಖಾನಂದ ಆನಂದ ಬೇದೆ ಬುಡಾಲ ಮನಿ ನಿಶ್ಚಯೋ ಸರ್ವ ಖೇದೆ ಉಡಾಲ. ಜಯ ರಘುವೀರ ಸಮರ್ಥ. ನಿಜ ಧ್ಯಾಸತೋ ಸರ್ವ ತುಟೋ ನಿಗೇಲ ಬಳೆ ಅಂತರಿ ಶೋಕ ಸಂತಾಪ ಠೇಲ ಸುಖಾನಂದ ಆನಂದ ಭೇದೆ ಬುಡಾಲ ಮನಿ ನಿಶ್ಚಯೋ ಸರ್ವ ಖೇದೆ ಉಡಾಲ. ಇದ್ರ ಸಾಮಾನ್ಯ ಅರ್ಥ ಏನಾಗ್ತದಂದ್ರ, ನಿಜದ ಧ್ಯಾಸವೆಲ್ಲ ಅಳಿದು ಹೋದಾಗ, ನಿಜದ ಧ್ಯಾಸವೆಲ್ಲ ಅಳಿದು ಹೋದಾಗ ಶೋಕ ಸಂತಾಪಗಳು ಅಂತಃಕರಣದಲ್ಲಿ ಬಂದು ಗಟ್ಟಿಯಾಗಿ ನೆಲೆಸುವವು. ಏನ್ರಿ? ಭೇದ ಬುದ್ಧಿಯಿಂದ ಸುಖಾನಂದ ಮತ್ತು ಆನಂದಗಳು ಕಳೆದು ಹೋಗುವವು. ಶೋಕದ ಸಂಪರ್ಕದಿಂದಾಗಿ ಮನದ ನಿಶ್ಚಯವೆಲ್ಲವೂ ಹಾರಿ ಹೋಗುವುದು ಅಂತೇಳಿ
ಇದನ್ನ ಸಮರ್ಥರು ಹೇಳ್ತಾರ. ಇದು ಹೆಂಗದ ಅಂದ್ರ ಮೊದ್ಲೇ 61ನೇ ಶ್ಲೋಕದ ಪೂರ್ವಾರ್ಧವನ್ನ ನಾವು ನೋಡಿದಾಗ ಉಭಾ ಕಲ್ಪವೃಕ್ಷ ತಳಿ ದುಃಖವಾಹೆ ತಯಾ ಅಂತರಿ ಸರ್ವದಾ ತೇಚಿ ಆಹೆ. ಕಲ್ಪವೃಕ್ಷದ ಕೆಳಗೆ ನಿಂತು ದುಃಖದ ಕಲ್ಪನೆಗಳನ್ನೇ ಮಾಡುತ್ತಿದ್ದರೆ ಅವನ ಪಾಲಿಗೆ ದುಃಖವೇ ಬರುವುದು. ಈ ಒಂದು ಶ್ಲೋಕ ಹೆಂಗದ ಅಂದ್ರೆ ಇದು ಸಾಧಕನ ಭೂಮಿಕೆಯನ್ನು ನಮಗ ನಿರ್ಣಯಿಸಿ ಕೊಡ್ತದೆ. ಸಾಧಕ ಅನ್ನುವಂತ ಹೆಂಗಿರಬೇಕು, ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ಅವನ ಆಂತರಿಕ ಒಂದು ಸ್ಥಿತಿ ಹೆಂಗಿರ್ಬೇಕು, ಅವಸ್ಥಾ ಹೆಂಗಿರ್ಬೇಕು, ಅವನಲ್ಲಿರುವಂತ ನಿಷ್ಠ ಹೆಂಗಿರ್ಬೇಕು, ಅವನಲ್ಲಿರುವಂತಹ ಏನಪ್ಪಾ ಅಂದ್ರೆ ಸದ್ಗುರುವಿನ ಮೇಲೆ ಅಂತ ಒಂದು ವಿಶ್ವಾಸ ಹೆಂಗಿರ್ಬೇಕು, ಇವೆಲ್ಲ ವಿಚಾರಗಳನ್ನ ತಿಳಿಸೋ ಸಂಬಂಧ ಈ ಶ್ಲೋಕ ಅಂತದ. ಅದ್ರಾಗ ಅವ್ರ ಏನ್ ಮಾಡ್ತಾರ, ಇದ್ರ ಸಂಬಂಧ ಒಂದು ದೃಷ್ಟಾಂತ ಕೊಡ್ತಾರೆ. ಏನು, ಕಲ್ಪವೃಕ್ಷದ ದೃಷ್ಟಾಂತ ಕೊಡ್ಲಿಕ್ಕತ್ತಾರ. ಕಲ್ಪವೃಕ್ಷದ ದೃಷ್ಟಾಂತ. ಕಲ್ಪವೃಕ್ಷ ಅಂತಂದ್ರ ಈಗ ಸದ್ಗುರುಗಳನ್ನು ವರ್ಣನ ಮಾಡುವ ಹೊತ್ನ್ಯಾಗ ಸದ್ಗುರುಗಳನ್ನ ಕಲ್ಪವೃಕ್ಷಕ್ಕ ಹೋಲಿಸಿದ್ರ ಅದು ಯೋಗ್ಯ ಆಗುದಿಲ್ಲ ಅಂತೇಳಿ ಸಮರ್ಥರು ದಾಸಬೋಧನೊಳಗ ಸದ್ಗುರು ಸ್ತವನ ಮಾಡುವತ್ನಾಗ ಅಂತಾರ. ಸದ್ಗುರುವಿಗೆ ನಾವು ಕಲ್ಪವೃಕ್ಷ, ಚಿಂತಾಮಣಿ ಇವನ್ನೆಲ್ಲ ಹೋಲಿಸಿದ, ಕಾಮಧೇನು ಹೋಲಿಸಿದ್ರ ಅವು ಸಹಿತ ಸದ್ಗುರುವಿಗೆ ಯೋಗ್ಯ ಆಗುದಿಲ್ಲ. ಯಾಕಂದ್ರ ಕಲ್ಪವೃಕ್ಷ ಅನ್ನುವಂಥದ್ದು ಈಗಂತೂ ಕಲ್ಪವೃಕ್ಷಗಳು ಎಲ್ಲೂ ಇಲ್ಲ ಏನ್ರಿ. ಮತ್ತೆ ಹಿಂದಕ್ಕೆ ಯಾವ್ದೋ ಒಂದು ಯುಗದಾಗ ಇದ್ರೇಬೇಕು. ಈ ಯಾವ್ದೋ ಒಂದು ಯುಗದಾಗ ಇರ್ಲಿಕ್ಕೆ ಅಂದ್ರ ಸಹಿತ ಸ್ವರ್ಗ ಲೋಕದೊಳಗೆ ಮಾತ್ರ ಹೋದಾಗ ಗೊತ್ತಾಗ್ತದದು. ಏನ ಅಲ್ಲಿ ಮಾತ್ರ ಕಲ್ಪವೃಕ್ಷಗಳು ಅವ. ಅಲ್ಲಿ ಇಚ್ಛಾನು ಜನರಿಗೆ ಬಹಳ, ಎಲ್ಲಾನು ಬರೇ ಏನು ಅಂದಪ್ಪ ಅಂದ್ರ ಸುಖ ಭೋಗಿಸೋ ಸಂಬಂಧ ಸ್ವರ್ಗ ಲೋಕದಾಗ ಹೋಗಿರ್ತಾರ. ಹಿಂಗಾಗಿ ಕಡಿಮೆ ಆದ ಕೂಡ ಕಲ್ಪವೃಕ್ಷದ ತಳಗ ನಿಂದಿರ್ತಾರ. ಅಲ್ಲಿ ಕಲ್ಪವೃಕ್ಷದ ಬನಗೋಳೆ ಅವ ಅಂತಲ್ಲಿ ಏನ್ರಿ. ಆದ್ರ ಕಲ್ಪವೃಕ್ಷದ ಒಂದು ಸ್ವಭಾವ ಏನದ ಅಂದ್ರ ಅದೊಂದು ಗಿಡ. ಆ ಗಿಡದ ತಳಗ ಯಾರು ನಿಂತು ಏನ್ ಕಲ್ಪನಾ ಮಾಡ್ತಾರ ಅದನ್ನ ಪೂರಟ ಮಾಡ್ತಿರ್ತದಂತ. ಇಂಥ ಒಂದು ಶಕ್ತಿ ಅದ್ರೊಳಗದ ಏನ್ರಿ. ಅಲ್ಲಿ ನಿಂತ ಏನೇ ವಿಚಾರ ಮಾಡ್ರಿ. ಈಗ ಅಕಸ್ಮಾತ್ ತಿಳ್ಕೊರಿ ನಾವು ಕಲ್ಪವೃಕ್ಷದ ನಮಗ್ ಗೊತ್ತಿಲ್ಲ, ಅದು ಇದ್ದುದು ಗೊತ್ತಿಲ್ಲ, ಅದು ಹೆಂಗಿರ್ತದ ಗೊತ್ತಿಲ್ಲ. ಏನೋ ಒಂದು ಬ್ಯಾಸಿಗ್ಯಾಗ ಹೋದಾಗ ಬ್ಯಾಸಿಗೆ ಒಳಗ ಹೋಗುವ ಹೊತ್ನ್ಯಾಗ ಹೈರಾಣ ಆಗಿ ಒಂದ್ ಗಿಡದ ತಳಗ ನೆಳ್ಳಿಗೆ ಒಬ್ಬವ ನಿಂತಂತ, ದಾರಿ ಹೋಗವ ನಿಂತಂದಂತ. ಏನ್ ಬಿಸಿಲ, ಎಷ್ಟ್ ಆರಾಮದ, ಏನ್ ನೆಳ್ಳದ, ಏನ್ ಗಿಡ ಅದ ಅಂತೇಳಿ ಅನ್ಕೋತ ಬಿಸಿಲಾಗ ಬಂದಿದ್ದ. ತಣ್ಣ ನೀರು ಕುಡಿಲಿಕ್ಕೆ ಬೇಕು ನೋಡು ಅಂತಂದ. ಈಗ ಒಂದ್ ತಣ್ಣ ನೀರು ಕುಡ್ಲಿಕ್ಕೆ ಆಗಿದ್ರೆ ಇಷ್ಟ ಆನಂದ ಆಗ್ತಿತ್ತು. ಅಂದ ಕೂಡಲೇ ತತ್ರಾಣಿ ಅಂತ ಇರ್ತಿದ್ದು ನಮ್ ಕಡೆ, ಮಣ್ಣಿಲೆ ಮಾಡಿದ್ದು. ಅದ್ರ ನೀರ್ ತುಂಬಿಡ್ತಿದ್ರಿ ಬ್ಯಾಸಿಗೆ ಒಳಗ. ಅವು ತಣ್ಣಗೆ ಇರ್ತಿದ್ವು. ಈಗಿನ ಫ್ರಿಜ್ನಾಗ ಹೆಂಗಿರ್ತಾವಲ್ಲ, ಈಗ ಹರಿವಿ ಒಳಗೆ ಇರ್ತಾವಲ್ಲ, ಹಂಗ ತತ್ರಾಣಿ ಒಳಗ ಅದಕ್ಕಿಂತ ತಣ್ಣಗೆ ಇರ್ತಿದ್ರು. ನೀವು ನೋಡಿರೋ ಇಲ್ಲ ಗೊತ್ತಿಲ್ಲ, ನಾವೆಲ್ಲ ಕುಡ್ದೇವ್. ಅವಾಗ ಪ್ರತಿಯೊಬ್ರು ಮನ್ಯಾಗ ಒಂದೊಂದ್ ತತ್ರಾಣಿ ಇರತ್ತಿದ್ವು. ತತ್ರಾಣಿ ಅಂತೇಳಿ ಸಣ್ಣ ಮೋತಿ, ಇಟೆ ಮೋತಿ, ಡುಮ್ಮಗೆ ಹೊಟ್ಟೆ ಹಿಂಗಿರ್ತಿತ್ತದು ಏನ್ರಿ. ಅದನ್ನ ಅಂತದ್ ಆರಾಮ ತಣ್ಣ ನೀರಾದ್ರೆ ಏನ್ ಆನಂದ ಆಗ್ತಾವಕ. ಅದ್ ಒಂದ್ ತಣ್ಣ ನೀರು ತತ್ರಾಣಿ ಬಂದೇ ಬಿಡ್ತಾರಪ್ಪ. ಅಲ್ಲಿ ಬಂದು ಕೂಡಲೇ ಅಲ್ಲ ಇವನ್ನ ಬಂದೇ ಬಿಡ್ತಲ್ಲ ನೆನ್ಸುದ್ರಾಗೆ ಅಂತ ತಗೊಂಡು ಕುಡದ ಮೇಲೆ ಆನಂದ ಆತು. ಹಸಿರು ಆಗ್ಯದ. ಒಂದ್ ಸ್ವಲ್ಪ ಶಿಸ್ತಾಗಿ ನಮಗ್ ಸೇರುವಂತ ಊಟ ಆದ್ರೆ, ಮೃಷ್ಟಾನ್ನ ಭೋಜನ ಆದ್ರೆ ಹೆಂಗ ಆಗ್ತಿತ್ತಂತ ಹಿಂಗ್ ಮನಸ್ಸಿನಾಗೆ ಕಲ್ಪನಾ ಮಾಡ್ಕೊಂಡವ. ಕಲ್ಪನಾ ಮಾಡ್ಕೊಂಡು ಕೂಡಲೇ ಇವಾಗ ಏನ್ ಸೇರ್ತಾ ಅವೇ ಮೃಷ್ಟಾನ್ನ ಭೋಜನ ದೊಡ್ಡ ತಾಟೆ ಬಂದ್ ಬಿಡ್ತಂತ ಏನ್ರಿ. ಬಹಳ ಮಂದಿ ದೃಷ್ಟಾಂತ ಹೇಳ್ತಾರ. ಆದ್ರೆ ಇವತ್ತಿನ ಈ ಒಂದು ಶ್ಲೋಕಕ್ಕ ಇದನ್ನ ನಾವು ಹೇಳಿಲ್ಲ ಅಂದ್ರೆ ಅದು ಅಧೂರಿ ಅನ್ನಿಸ್ತದ. ಅದ ಕೂಡಲೇ ಊಟ ಬಂತು, ಊಟ ಮಾಡಿದ ಕೂಡಲೇ ನಿದ್ದೆ ಬರ್ಲಿಕ್ಕೆ ಶುರು ಮಾಡಿಬಿಡ್ತು. ಈಗ ಊಟ ಮಾಡಿದ್ರು ನಿದ್ದೆ ಬರುದಿಲ್ಲ ನಮಗ. ಯಾಕಂದ್ರ ನಮ್ಮ ತಲಿನ ಶಾಂತಿ ಇಲ್ಲ ಅಂತೇಳಿ ಚಲೋ ಊಟ ಮಾಡಿದ್ರು ನಿದ್ದೆ ಬರಲ್ಲ. ಅವಾಗ ಊಟ ಮಾಡಿದ್ರೆ ನಿದ್ದೆ ಬಂದ್ಬಿಡ್ತಿತ್ತು ಜನರಿಗೆ. ಯಾಕಂದ್ರೆ ಆಸೆನೆ ಕಡಿಮೆ ಇತ್ತು ಅವಾಗ. ಅಂದ ಕೂಡಲೇ ಈಗ ಮಲ್ಕೊಳಿಕ್ ಒಂದ್ ಚಲೋ ಪಲ್ಲಂಗ ಗಾದಿ ಹಾಕಿದ್ದದ. ಅಗದಿ ಏನ ಗಾದಿ ಗಿದಿ ಇದ್ದದ್ ಪಲ್ಲಂಗ್ ಬರ್ಬೇಕು ನೋಡಂದ. ಅದು ಬಂದೇ ಬಿಡ್ತಾರಪ್ಪ. ಬಂದ ಅಡ್ಡಾಗಿದ ಆರಾಮ್ ಅನಸ್ತು. ಈಗ ನಮ್ ಮನಿ ಮಂದಿ ಇದ್ರೆ ಚಲೋ ಆಗ್ತಿತ್ತು ನೋಡಿ ಸೇವಾ ಮಾಡ್ಲಿಕ್ಕಂದ. ಎಲ್ಲಾ ಮನಿ ಮಂಡನಗಳು ಬಂದೇ ಬಿಡ್ತದ. ಅವಾಗ ಕಲ್ಪನೆ ಮಾಡಿದವ, ನಾ ಅಡವ್ಯಾಗಿದ್ದೀನಿ,
ಈ ಇಂಥದ್ರಾಗ ಈಗ ನಾನ್ ನೆನಸುದ್ರಾಗ ಇವ್ರು ಹೆಂಗ್ ಬಂದ್ರು, ಇವ್ರ ಮನುಷ್ಯರ ಹಾಲ್ ಅನ್ಸ್ತದ, ಏನೋ ಗದ್ಲದ ಇದು ಅಂತ ತಿಳ್ಕೊಂಡ ಇವೇನ್ ರಾಕ್ಷಸ ಗಿಕ್ಷರ ಅವನ್ ಅಂತಂದ ಅವ್ರ ರಾಕ್ಷಸ ಆಗಿ ನಿಂತು ಬಿಟ್ಟದ್ದು ಬಂದು ಎಲ್ಲ. ಇವ್ ನಾನ್ ನುಂಗೇ ಬಿಡ್ತಾವ ಅಂದ, ಇವ್ ನುಂಗೇ ಬಿಟ್ಟು. ಇದು ಇದೊಂದು ದೃಷ್ಟಾಂತ ಕೊಡ್ತಾರ. ಅದನ್ನೇ ಸಮರ್ಥರು ಇಲ್ಲಿ ಕೊಡ್ಲಿಕ್ಕತ್ತಾರ. ಉಭಾ ಕಲ್ಪವೃಕ್ಷ ತಳಿ ದುಃಖವಾಯೆ. ನೀನು ಕಲ್ಪವೃಕ್ಷದ ಕೆಳಗೆ ನಿಂತು ಏನ್ ಕಲ್ಪನಾ ಮಾಡ್ತಿ ಅದು ನಿನಗ್ ಸಿಗ್ತದ. ಮತ್ತ ಅಂದಾಗ ಅದು ಕಲ್ಪವೃಕ್ಷ ಅಂದಾಗ ನೀ ಕಲ್ಪನಾ ಮಾಡಿದ್ದು ಸಿಗ್ತದ. ಇದು ಒಂದು ಭಾಗ ಆದ್ರ ಕಲ್ಪವೃಕ್ಷ ದೃಷ್ಟಾಂತ ಎದಕ್ ಕೊಟ್ಟಾರಂದ್ರ, ನೀನು ಅನುಗ್ರಹಿತನಾದಂತಹ ಸದ್ಗುರು ಏನು ಆ ಭಗವಂತ ಹೆಂಗಿದ್ದಾನಂದ್ರ ಪರಬ್ರಹ್ಮ ಸ್ವರೂಪ ಇದ್ದಾನವ. ಸಕಲ ಸೃಷ್ಟಿಚೆ ಚಾಲಕ ಹರಿಹರ ಬ್ರಹ್ಮಾದಿಕ ತೇಹಿ ಸದ್ಗುರುಪದಿ ರಂಕ ಮಹತ್ವಾನ ಚಡತಿ. ಸಮರ್ಥ ಹೇಳ್ತಾರ, ಹರಿಹರ ಬ್ರಹ್ಮಾದಿಗಳು ಏನು ಸೃಷ್ಟಿ ಚಾಲನ ಮಾಡ್ಲಿಕ್ಕತ್ತಾರಲ್ಲ, ಇವ್ರು ಒಂದ ಎದುರಿಗೆ ಸ್ಥಾನದ ಎದುರಿಗೆ ಇವ್ರು ಹೆಂಗಿದ್ದಾರ ಅಂದ್ರ ನಿನ್ನ ಸದ್ಗುರುನಾಥನ ಸ್ಥಾನದ ಎದುರಿಗೆ ಸೇವಕರಂತೆ ಕೆಲಸ ಮಾಡ್ಲಿಕ್ಕತ್ತಾರ. ನಿನ್ನ ಸದ್ಗುರುನಾಥ್ ಇವ್ರಿಗೆ ಒಪ್ಸ್ಯಾನ, ನೀವ್ ನಡೆಸ್ಕೊಂಡು ಹೋಗ್ರಿಪ್ಪ ಅಂತ. ಸೂರ್ಯಾಗ ನೀವು ಹುಟ್ಟುದು ಇದು ಮಾಡುದು ಮಾಡು, ಎಲ್ಲ ಹಗಲು ರಾತ್ರಿ ಆಗುದು ಏನೇನ್ ನಡೆದದ ಎಲ್ಲನೂ ಕೇವಲ ಸದ್ಗುರುನಾಥನ ಒಂದು ಸಂಕಲ್ಪ ಮಾತ್ರ ನಡೆದದ. ನಡೆಸ್ಕೊಂಡು ಹೋಗೋರು ಇವ್ರು ಯಾರೋ 33 ಕೋಟಿ ದೇವತೆಗಳು ಅಸಿಸ್ಟೆಂಟ್ಗಳು ಈ 3 ಮಂದಿಗೆ. ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರು ನಡೆಸ್ಕೊಂಡು ಹೋಗೋರು. ಅಂತ ಸದ್ಗುರು ನಿಂದ ಅನುಗ್ರಹಿತನಾಗಿ ನೀನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ಅವ ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ನಿರ್ವಿಕಾರ ಪರಬ್ರಹ್ಮನೇ ನಿನ್ನ ಗುರು ಇದ್ದಾನ. ಮತ್ತ ಅಂತವನಿಂದ ಅನುಗ್ರಹಿತರಾಗಿ, ಅನುಗ್ರಹಿತ ಆಗುದಂದ್ರೆ ಏನ್ರಿ? ನಾವು ಮಹಾರಾಜರಿಂದ ಅನುಗ್ರಹಿತ. ಇದ್ರ ಅರ್ಥ ಏನು ಅಂದ್ರ ನಾವು ಅವ್ರಿಗೆ ಶರಣ್ ಹೋಗಿ ಬಿಡುದು. ಅವ್ರು ನಮ್ಮನ್ನ ತಮ್ಮಿದ್ರಾಗ ತಗೊಂಡ್ ಬಿಡ್ತಾರ, ಅವ್ರು ತಮ್ಮ ಲಿಸ್ಟ್ನಾಗ ಹಾಕೊಂಡ್ ಬಿಡ್ತಾರ. ನಾ ಎಷ್ಟೆಷ್ಟು ಮಂದಿನ ಸಲಹುದದ ಅನ್ನುವಂಥದ್ದು ಅವ್ರು ಒಂದು ಲಿಸ್ಟ್ ಮಾಡಿರ್ತಾರ. ಆ ಲಿಸ್ಟ್ ಪ್ರಕಾರ ನಮ್ಮನ್ನ ಶಂಕರಣ್ಣ ಅನಂತಪುರ್ ಇವ್ ನಮ್ಮ ಲಿಸ್ಟ್ನಾಗ ಇದ್ದಾನ ಅಂತ ಹೇಳಿ ಇವಂದೆಲ್ಲ ಜವಾಬ್ದಾರಿ ನಂದಪ್ಪ ಅಂತ ಹೇಳಿ ಅವು ಇದು ಮಾಡ್ಕೊಂಡ್ ಬಿಡ್ತಾರ ಅವ್ರು. ಅದನ್ನ ನಾವು ಆಮೇಲೆ ಅವಾಗೆ ಸಂಬಂಧಿಸಿದ್ದು. ಯಾಕಂದ್ರೆ ಉಪದೇಶ ಕೊಡ್ಬೇಕಾದ್ರೆ ಸದ್ಗುರುಗಳು ಸುಮ್ಮನೆ ಕೊಡುದಿಲ್ಲ. ಅವನ ಹಿಂದಿನ ಜನ್ಮದ್ದು ಮುಂದೆ ಅವ ಹೆಂಗಾಗ್ತಾನೆ ಇವೆಲ್ಲದರ ಅರಿವು ಇಟ್ಟುಕೊಂಡು ಇದೆಲ್ಲಾ ಜ್ಞಾನ ಅವ್ರಿಗಿದ್ದು ಇವನನ್ನು ಉದ್ಧಾರ ಮಾಡೇಬೇಕು ಅಂತೇಳಿ ಸದ್ಗುರುನಾಥ ನಮ್ಮ ಮನೆಗೆ ತನಕ ಬಂದು ಕೊಟ್ಟಿರ್ತಾನ್ರಿ. ಅದನ್ನ ಹಿಂದಕ್ಕಿತ್ತು ಆಶ್ರಮಗಳಿಗೆ ಹೋಗ್ಬೇಕು, ಸೇವಾ ಮಾಡ್ಬೇಕು. ಈ ಕಲಿಯುಗದಾಗ ಈ ಮಂದಿ ಹೆಂಗಾದ್ರಂದ್ರೆ ಯಾರು ಒಬ್ರು ನನ್ನಂತೇಳಿ ಬರುದಿಲ್ಲ ಅಂತೇಳಿ ಗುರುನಾಥನೇ ಅವ್ರವ್ರ ಪುಣ್ಯ ನೋಡ್ಕೊಂಡು ಮನಿ ತನಕ ಬಂದ. ನಿಮ್ಮ ತನಕ ಬಂದ್ ಕೊಟ್ಟಾರಿಲ್ರಿ. ಮತ್ತೀಗ ಸದ್ಗುರುನಾಥ್ ನಿಮ್ ಮನಿ ತನಕ ಬಂದ್ ಕೊಟ್ಟಾರಿಲ್ಲ, ಹೌದಲ್ಲ? ಮತ್ತೆ ಯಾಕಂದ್ರ ಅವ್ರಿಗೆ ನಮ್ಮ ಉದ್ಧಾರ ಮಾಡೋ ಕಳ್ಕಳಿ ಅವ್ರಿಗದ. ಅವ್ರನ್ನ ಸಂತೋಷ ಪಡಿಸುವಂಗ ಸಾಧನಾ ಮಾಡ್ಬೇಕನ್ನುವಂತ ಕಳಕಳಿ ನಮಗಿಲ್ಲ. ಏನ್ ಮಾಡ್ತೀರಿ? ಹೌದಲ್ರಿ? ಒಬ್ಬ ತಂದೆ ನನ್ನ ಮಗ ಹಿಂಗೆ ಆಗ್ಬೇಕಂತೇಳಿ ಮಗನ ಹಣದ ಮೇಲೆ ಅವನ್ ಒಂದು ಇಂಥದೊಂದು ಅವ ಹಿಂಗೆ ಆಗ್ಬೇಕಂತೇಳಿ ಒಂದು ಕಲ್ಪನಾ ಮಾಡಿಕೊಂಡಿರ್ತಾನ. ಮತ್ತ ಅವ್ ಮಾಡ್ಲಾರ್ದ ಕುಡುದು ಬಿಡುದು ಬರೀ ಮಲ್ಕೊಂಡು ತಿನ್ನುದು ಮಲ್ಕೋದು ಡುಸ್ ಅಂತ ಹೇಳಿ ಆಲಸ್ಯದಿಂದ ನಡೆದಂದ್ರ ಮುಂದ ಆ ತಂದೆಗೆ ತಾಯಿಗೆ ಇದು ಆಗ್ತೇನ್ರಿ. ಹಂಗ ಮಹಾರಾಜ್ರು ಹೇಳ್ಯಾರ, ಹಿಂಗ್ ಮಾಡ್ರಪ್ಪ, ನಿಮಗ್ ಹಾದಿ ತೋರ್ಸಿನಿ. ಯಾವ ಹಾದಿ ತೋರ್ಸಿನಿ ಅಂದ್ರೆ ನಾವ್ ಯಾವ ಹಾದಿಗೆ ಹೋಗಿ ಆ ಬ್ರಹ್ಮಾನಂದದ ಅನುಭೂತಿಯನ್ನು ನಾನು ಉಂಡಲ್ಲ, ಅದೇ ಹಾದಿನೇ ನಿಮಗ್ ತೋರ್ಸಿನಿ, ಬೇರೆ ಏನು ತೋರಿಸಿಲ್ಲ. ನಾನು ನೋಡಿದಂತ, ನಾನು ಕಂಡಂತಹ, ನಾನು ಅನುಭವಿಸಿದಂತಹ ಆ ಪರಕ್ಕೆ ಪರಲಾದ ಪರವಸ್ತುವನ್ನ ನಾನ್ ಹೆಂಗ್ ಮುಟ್ಟಿದ್ನೆ ಅದಿಲ್ಲೇ ಹೋಗ್ತು ನೋಡಿದಾಗ ನನ್ನ ಪರಿಸ್ಥಿತಿ ಏನಾಯ್ತು ಅಂದ್ರು ನಾನು ಅವ್ರನ್ನ ಅಲ್ಲಿ ಹೋದ ಕೂಡಲೇ ನಾನು ಅದೇ ಆಗಿಬಿಟ್ಟೆ ಅಂತ. ಅದನ್ನೇ ನೀವು ಆಗ್ರಿ ಅಂತ ಹೇಳಿ ನಿಮಗ ಅದೇ ಹಾದಿ ತೋರ್ಸಿನಿ, ಮತ್ ನೀವ್ ನಡಿಲಿಲ್ಲ ಅಂದ್ರ ನಾ ಏನ್ ಮಾಡ್ಲಿ ಅಂತಾರ. ಕೆಲವೊಬ್ರು ಅಂತಾರ ಸದ್ಗುರುಗಳು ನಿರ್ಯಾಣ ಆದ್ಮೇಲೆ ಏನ್ರಿ ಉಪದೇಶ ಇದು ನಾಮಸ್ಮರಣೆ ಮಾಡ್ತಿಲ್ಲೋ ಅಂತ ನಾ ಯಾರಿಗಾರ ಕೇಳಿದಂದ್ರ ಏನ್ರಿ ಮಹಾರಾಜ್ರೆ ಮಾಡಿಸ್ಕೋಬೇಕಂತ. ಅದಕ್ಕೂ ಪುಣ್ಯ ಬೇಕಲ್ರಿ ಅಂತ ಮತ್ ಇನ್ನೊಬ್ಬ ನಾಮಸ್ಮರಣೆ ನಾವು ಮಾಡ್ಬೇಕಾದ್ರು ಪುಣ್ಯ. ಅಂದ್ರೆ ಪುಣ್ಯ ಇದ್ದಲ್ಲೇ ಸದ್ಗುರುಗಳು ನಿನಗ ಅನುಗ್ರಹ ಕೊಟ್ಟಾರ, ಇನ್ನು ಮತ್ ಬ್ಯಾರೆ ಪುಣ್ಯ ಏನ್ ಬೇಕಪ್ಪ ನಿನಗ ಅಂದ್ರ ಈ ಆಲಸ್ಯವಾದ ನಮಗ ಆಲಸ್ಯವಾದ. ಅದಕ್ಕೆ ಸಮರ್ಥರಂತಾರ, ಏತೇ ಜೇನೆ
ಆಳಸ ಕೇಲ ತೋ ಸರ್ವಸ್ವೇ ಬುಡಾಲ. ಇಲ್ಲಿ ಬಂದು ಸಾಧನಾ ಮಾರ್ಗದೊಳಗೆ ಯಾರು ಆಲಸ್ತನ ಮಾಡ್ತಾರಲ್ಲ ಸದ್ಗುರುಗಳಿಗೆ ಏನೂ ನುಕ್ಸಾನ ಆಗುದಿಲ್ಲ. ಬಹಳ ಅಂತಃಕರಣಕ್ಕೆ ನೋವಾಗ್ತದ. ಆದ್ರ ಅವು ತಾ ಮುಣಗಿಸ್ಕೊಂಡಂಗ ತಾನೇ ಮುಣಗಿಸುವಾಗ ಎಲ್ಲಾ ಸಿಕ್ಕು ಸಹಿತ ಅದೇನಂತಾರಲ್ಲ, ಒಬ್ಬವ ದಿವ್ಸ ಭಿಕ್ಷಾ ಬೇಡ್ಲಿಕ್ಕೆ ಹೋಗ್ತಿದ್ದಂತ್ರಿ. ಅವ್ ಮನಿತನನ ಭಿಕ್ಷಾ ಬೇಡು ಮನಿತನ ಇತ್ತಂತ. ಒಂದ್ ಗಂಗಾಳ ಇತ್ತು, ಆ ಗಂಗಾಳ ತಗೊಂಡ್ ಭಿಕ್ಷಾ ಬೇಡ್ಲಿಕ್ಕೆ ಹೋಗವ. ಏನು ಬರ್ಬರ್ತ ಮೊದಲು ಹಾಕ್ತಿದ್ರು, ಈಗ ಬರ್ಬರ್ತ ಹಾಕೋದು ಕಡಿಮೆ ಆಯ್ತು. ಈಗ ಭಿಕ್ಷಾನು ಹಂಗ ಹಾಕುದಿಲ್ಲ. ಈಗ ಅವ್ನ್ ನೋಡ್ತಾರ, ಏನ್ ದುಡಿಲಿಕ್ಕೆ ಏನ್ ಬ್ಯಾನ್ ಆಗ್ಯದನ ಅಂತಾರ, ಕಡದ್ರ 4 ತುಂಡಾಗಿಲ್ಲ ಅಂತಾರ. ಮತ್ತ ಏನ್ ಅವಾಗ ಏನಿತ್ತು, ಅವ್ರು ಏನ್ ಹಾಕಿರಲ್ಲ ಹಾಕ್ಬಿಟ್ರ ಆತ್ ನಮಗ್ ಭಗವಂತ ಕೊಟ್ಟದಂತಿದ್ರು. ಇವ ಬೇಡ ಕಡಿಕ್ ಹೆಂಗ ಆಗ್ಬಿಡ್ತಂದ್ರ ಸರಿಯಾಗಿ ಭಿಕ್ಷಾ ಬಿಡೋಲ್ಲ, ಹೊಟ್ಟೆ ತುಂಬುತ್ತಿದ್ದಿಲ್ಲ. ಹಿಂಗಾಗಿ ಬಹಳ ಮಾನಸಿಕ ಆಗಿ ಉಪವಾಸ ಮಾಡ್ಕೊತ ಒಂದ್ ದಿವ್ಸ ಸತ್ತು ಬಿಟ್ಟವ. ಸತ್ ಕೂಡಲೇ ಊರ್ ಮಂದಿ ಅಂದ್ರು, ಪಾಪ ಭಿಕ್ಷೆ ಬೇಡ್ತಿದ್ದ ಕಲಾಸ ಆಗ್ಯಾನ, ಇನ್ ನಾವೇ ಊರನ್ನವ್ರೆ ಕೂಡ್ಸಿ ಅವ್ನ್ ದಹನ ಮಾಡು ಅಂತ ಹೇಳಿ ತಗೊಂಡ್ ಹೋದ್ರು. ಮತ್ತ ಅವನು ಏನ್ ಸಾಮಾನ ಅವನು ತಗೊಂಡ್ ಬಿಡ್ರಿ ಅಂದ್ರು. ಎಲ್ಲಾ ತಗೊಂಡು ಅರಿವಿ ಹಂಚಿಡಿ ಮತ್ತ ಏನ್ ಭಿಕ್ಷಾ ಬೇಡು ಗಂಗಾಳ ಎಲ್ಲಾ ತಗೊಂಡ್ ಹೋದ್ರು. ಹೋಗಿ ಅವ್ನ ಇದು ಮಾಡಿ ದಹನ ಮಾಡಿದ್ರು, ಬೆಂಕಿ ಹಚ್ಚಿದ್ರು. ಆ ಗಂಗಾಳನು ಎಲ್ಲಾ ಅದ್ರಾಗ ಹೋಗುದ್ರು. ಬೆಂಕಿ ಹಚ್ಚಿ ಉರ್ಲಿಕ್ಕತ್ ಕೂಡಲೇ ನೋಡ್ತಾರ, ಆ ಏನ್ ಗಂಗಾಳ ಇತ್ತಲ್ಲ ಅದು ಕಪ್ಪಗೆ ಇತ್ತದು. ಅಲಿಮನಿಗತೆ ಒಂದ್ ಕಪ್ಪು ಇದು ಇರ್ತಲ್ಲ, ಅದು ಬೆಂಕಿ ಹಚ್ಚಿದ ಕೂಡಲೇ ಅದು ಈ ಬೆಂಕಿ ಕಾವಿಗಿದು ಆಗಿ ತಳ 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 ಹೊಳಿಲಿಕ್ಕತ್ರಿಪ್ಪ. ಅದು ಹೊಳಿಲಿಕ್ಕತ್ ಕೂಡಲೇ ಏನಾದ್ರು ಇದೇನಿದು ಅಂತ ನೋಡ್ತಾರ, ಇಡೀ ಗಂಗಾಳನೆ ಬಂಗಾರದಿತ್ತದು. ಏನ್ ಅವ್ ಜೀವನ್ ತುಂಬಾ ಅದೇ ಗಂಗಾ ತಗೊಂಡು ಭಿಕ್ಷಾ ಬೇಡಿದ, ಅವ್ರ ಅಪ್ಪನು ಅದನ್ನೇ ಬೇಡಿದ. ಯಾರು ಅದು ಒಳಗೆ ಏನದ ಅನ್ನುವಂಥದ್ದೇ ಗೊತ್ತಾಗ್ಲಿಲ್ಲ. ಕಡಿತನಕನು ಭಿಕ್ಷಾ ಬೇಡ ಹೋದ್ರು. ಅಂತ ಕಿಮ್ಮತ್ತಿನ ಗಂಗಾಳೆ. ಸಮರ್ಥರು ಸಾರಸೋದರ ನಿರೂಪಣದೊಳಗೆ ಹೇಳ್ತಾರ, ಏನ್ ಈ ಕೆಬ್ಬಣದ ಒಂದು ಹಳಿ ಒಂದು ಪೆಟ್ಟಿಗೆ ಒಳಗ ಬಂಗಾರ ಮುತ್ತು ರತ್ನ ಇಟ್ಟ ಪೆಟ್ಟಿಗೆ ಬಂದ್ ಮಾಡಿ ಕೀಲಿ ಹಾಕ್ಯಾರ ಅಂತ ತಿಳ್ಕೊರಿ ನೀವು. ಅದ್ ಎಂದಿಂದ ಅವ್ರ ಮನ್ತಂದಾಗ ಹಳಿ ಪೆಟ್ಟಿಗೆ ಅದ, ಅದ್ರಾಗ ಏನದು ಅದಕ್ಕೇನ್ ಕಿಮ್ಮತ್ ಬರ್ತದ ಅಂತೇಳಿ ಯಾರು ಅಕಸ್ಮಾತ್ ಅದ್ರ ಕಡೆ ಹೊಳ್ ನೋಡ್ಲಿಲ್ಲ ಅಂತ ತಿಳ್ಕೊರಿ ನೀವು. ಹೊಳ್ ನೋಡಿದ ಅವ್ನ್ ಗೊತ್ತಾಗ್ತದ ಒಳಗೆಲ್ಲ ಇರುವುದೆಲ್ಲ ಇದನ್ನೇ ಅದ, ಹೊರಗರೆ ಬಂಗಾರ ಇದ್ರಗತೆ ಕಾಣಿಸ್ತದೆ. ಕೆಲವೊಮ್ಮೆ ಹಿಂಗೆ ಆಗ್ತದೆ, ನಮ್ ಜೋಡಿ ಇದ್ದವ್ರೆ ನಮಗ ಅಂತಾರ, ಏನ್ ಅವೇನ್ ನಮ್ ಜೋಡಿ ಇದ್ದಾವ, ನಮ್ಕಿಂತ ಸಣ್ಣ ಅವಳ, ಅವೇನ್ ಹೇಳ್ತಾನ. ನಾವ್ ರಗಡ್ ತಿಳ್ಕೊಂಡೆವು. ಇದು ನಿಮಗೂ ಅನುಭವ ಅದ. ಇದು ಒಟ್ಟ ಏನಂದ್ರ ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ. ಹೊರಗ ಅದರಿಂದ ಏನಪ್ಪಾ ಅಂದ್ರ ಅದು ಸಂಜೀವಿನಿಯಾಗಿ ಹೊರಗೆ ಅದು ಕೆಲಸ ಕೊಡ್ತಿದ್ರು ಸಹಿತ ಆ ಸಮುದಾಯದೊಳಗ ಆ ಇದ್ರೊಳಗೆ ಆ ಒಳ್ಳೆಯವ್ರಿಗೆ ಮಹತ್ವ ಅಂದ್ರ ಸದ್ಗುರುಗಳ ಕೃಪಾದಿಂದನೇ ನಾವ್ ಯಾರಾಗ್ಲಿ ಮುಂದ್ ಬಂದಿರ್ತಾರಲ್ಲಿ. ಒಂದು ಸಮುದಾಯದೊಳಗೆ ಯಾರಾದ್ರೂ ಒಂದು ಕೀರ್ತನ ಹೇಳಿಕತ್ತಾರನ್ರಿ, ಪ್ರವಚನ ಮಾಡ್ಲಿಕ್ಕತ್ತಾರನ್ರಿ, ಹಾಡ್ಲಿಕ್ಕತ್ತಾರ, ಬಾರ್ಸ್ಲಿಕ್ಕತ್ತಾರ ಅಂದ್ರ ಇವ್ರ ಯಾರು ನಮ್ ಸಮುದಾಯ ನಮ್ ಸಂಪ್ರದಾಯದಾಗ ನೀವು ನೋಡಿದ್ರಿ ಅಂದ್ರೆ ಯಾರು ಬಾರ್ಸುದ್ ಕಲ್ತಿಲ್ಲ, ಹಾಡುದು ಕಲ್ತಿಲ್ಲ, ಪೇಟೆ ಬಾರ್ಸುದು ಕಲ್ತಿಲ್ಲ, ಹೇಳುದು ಕಲ್ತಿಲ್ಲ, ಕೀರ್ತನ ಹೇಳುದು ಯಾರು ಏನು ಕಲ್ತಿಲ್ಲ. ಇವತ್ತಿನ ದಿವ್ಸ ನಿಮ್ ಫೋಟೋದೊಳಗೆ ಬರ್ತಾವ ನೋಡ್ರಿ 3 ಮಹಾರಾಜರ ಫೋಟೋಗಳು ದೊಡ್ಡ ಕುಬಕಡ್ಡಿ ಒಳಗ. ಅದ್ರಾಗ ರಾಮಚಂದ್ರ ಮಹಾರಾಜರು, ರಂಗರಾವ್ ಮಹಾರಾಜರದು 6 ಫೂಟ್ ಫೋಟೋ ನನ್ನ ಕೈಲಿನ ಸಮರ್ಥ ತೆಗೆಸ್ಕೊಂಡಾರ. ಐಲ್ಪೆಂಟದ್ ನನಗೆ ಹೆಂಗ ತೆಗಿಬೇಕು ಅನ್ನೋದು ಗೊತ್ತಿಲ್ಲ. ಕರೆ ಗುರುನಾಥ ಏನದ, ಗುರುನಾಥ ನೀನು ಅಲಿದರೆ ಕೊರಡು ಕೊನರುವುದಯ್ಯ ಅಂತೇಳಿ. ಮತ್ತು ಗುರುನಾಥ್ ಕೊಟ್ಟಂತದ್ದು ಈ ಶಕ್ತಿಯನ್ನ, ಈ ಒಂದು ಪ್ರಭೆಯನ್ನ ನಮ್ಮವರೇ ಅಪ್ಪುವುದಿಲ್ಲಲ್ಲ. ಏನ್ ಇದನ್ನ ತಿರಸ್ಕಾರ ದೃಷ್ಟಿಯಿಂದ ನೋಡ್ತಾರಂದ್ರ ಅವ್ರಂತಲ್ಲಿ ಆ ಪಾತ್ರತನೇ ಬಂದಿಲ್ಲ. ಏನ್ ಎದರಿನವರ ಅಂತರಂಗವನ್ನ ಅಳಿಯುವಷ್ಟು ಸಹಿತ ನಮ್ಮಲ್ಲಿ ಅಕಸ್ಮಾತ್ ಪಾತ್ರತಾ ಬಂದಿರ್ಲಿಕ್ಕಂದ್ರ ನಾವು ಸಾಧಕ ವೃತ್ತಿಯೊಳಗೆ ಸರಿಯಾಗಿ ಸಾಧನ ಮಾಡಿಲ್ಲ ಅಂತ ತಿಳ್ಕೊಬೇಕು. ಯಾರು ಪರಮಾರ್ಥವಾಗಿದ್ದಾರ, ಯಾರು ನಾಮಸ್ಮರಣೆ ಮಾಡ್ಲಿಕ್ಕತ್ತಾರ, ಯಾರು ಉಪಾಸನೆ ಮಾಡ್ಲಿಕ್ಕತ್ತಾರ, ಯಾರು ತತ್ವ ಚಿಂತನದ ಕಾಲ ಕಳೀತಾರ, ಅವ್ರದ್ದು ಒಂದೇ ಒಂದು ಅವ್ರ ಪ್ರಗತಿಯ ಗುರ್ತ ಅಂದ್ರೆ ಎದುರಿನವನ ಅಂತಃಕರಣವ್ರಿಗೆ ಗೊತ್ತಾಗ್ತಿರ್ತದೆ. ಎದುರಿನಲ್ಲಿ ನಾವಂತಲ್ಲಿ ಇರುವಂತ ಒಂದು ಪ್ರಭೆ ಗೊತ್ತಾಗಬೇಕು. ಇದು ಗೊತ್ತಾಗ್ಲಿಲ್ಲ ಅಂದ್ರೆ ನೀ ಏನು ಮಾಡಿಲ್ಲ. ಹಿಂಗಾಗಿ ಎಲ್ಲರಿಗೂ ಒಳ್ಳೇದ್ ಹೆಂಗ್ ಗೊತ್ತ, ಒಳ್ಳೇದು ತುಕಾರಾಮ್ ಮಹಾರಾಜರಂತಾರ, ತುಕಾಮಣೆ ಹಂಗೆ ವಾವೇತೆ ಆಪಣ ತರೀಚ ಮಹಿಮಾನ ಏಲಕ್ಕಳು. ಸಂತರು ಅಂದ್ರೆ ಎಲ್ಲರಿಗೂ ಗುರ್ತತ್ತುದಿಲ್ಲ, ನಿನ್ನಂತಲ್ಲಿ ಸ್ವಲ್ಪ ಸಂತತ್ತು ಬೇಕಂತಾರ. ಸಂತರನ್ನ ಗುರ್ತು ಇಡ್ಲಿಕ್ಕೆ ಸಾಧ್ಯ, ಸಾಮಾನ್ಯರು ಸಂತರನ್ನ ಗುರ್ತು ಇಡ್ಲಿಕ್ಕೆ ಆಗುದಿಲ್ಲ. ಹಂಗ
ಸದ್ಗುರುನಾಥ ಇಷ್ಟೆಲ್ಲಾ ನಮಗ್ ಕೊಟ್ಟಾನ. ಕೊಟ್ಟ ಕಲ್ಪವೃಕ್ಷ ಬೇಡಿದ್ದು ಕೊಡ್ತದ. ವಿಶೇಷ ಅಂದ್ರ ಆದ್ರ ನನ್ನ ಗುರುನಾಥ ಹೆಂಗಿದ್ದಾನಂದ್ರ ನೀ ಕಲ್ಪನಾ ಮಾಡೋದಕ್ಕಿಂತ ಮೊದಲೇ ನಿನಗ್ ಕೊಟ್ಟು ಬಿಡ್ತಾನ. ಮಾಗಣ್ಯಾಚಿ ಆಸ ಪಾಯೇ ಮುಖ ಕಡೆ ಚಿಂತಿಲ್ಯಾರೋ ಕಡೆ ಮನೋರಥ. ಗೊಬ್ಬರ ನನ್ನ ಭಕ್ತ ಏನ್ರೆ ಬೇಡ್ತಾನ ಅನ್ನೋದಕ್ಕಿಂತ ಅವ್ ಏನ್ರ ಕಲ್ಪನಾ ಮಾಡಿದ್ರು ಕೊಡ್ಬೇಕಂತ ಅವ್ನ ಮೂತಿ ಕಡೆ ನೋಡ್ಕೋತ ನಿಂತಿರ್ತಾನಂತ ಸದ್ಗುರುನಾಥ್ ಭಗವಂತ. ಅವ್ ಬೇಡುದೇ ಬೇಡ, ಬೇಡ ಅವ್ ಭಕ್ತನೇ ಅನಿಸ್ಬೋದಿಲ್ಲ. ವಾಸ್ತವಿಕವಾಗಿ ನೋಡಿದ್ರ ತುಕಾಮಣೆ ಜೀವ ಭಾವದೇವ ಪಾಯಿ ಹೇವು ನೀತೆ ಕಾಯಿ ನ ಮಾಗತಿ ಅಂತ ಭಕ್ತರ ಲಕ್ಷಣ ಆ ಸಮಯದಾಗ ಹೇಳ್ತಾರ. ಭಕ್ತರಂತಲ್ಲಿ ಬಂದು ಏನ್ ಬೇಕು ಬೇಡೋ ಅಂತೇಳಿ ನಮ್ಮ ಸದ್ಗುರುನಾಥ್ ಕೇಳಿದಂದ್ರೆ ಅವಾಗ ನಾವು ಇಲ್ಲದ ಪ್ರಪಂಚದ ಬೇಡ್ಲಿಕ್ಕೆ ಹತ್ತೇವ್ರ ಆತ್ ನಿನ್ ಹಣೆ ಬರದ ಅದನ್ನೇ ಉಣ್ಕೋತ ದುಃಖ ಮಾಡ್ಕೊತ ಹೋಗಂತಾರ ಅವರು. ಕೇಳಿದ್ರೆ ಬ್ರಹ್ಮಜ್ಞಾನೇ ಕೊಡ್ಬೇಕಂತ ಮಾಡಿನಿ, ಕೇಳಿದ್ರೆ ನನ್ನ ಸ್ವರೂಪ ನಿನಗೆ ಸಾಕ್ಷಾತ್ಕಾರ ಮಾಡಿಸ್ಕೊಡ್ಬೇಕಂತಾನೆ. ಯಾರಂತಲ್ಲಿ ಏನ್ ಕೇಳ್ಬೇಕು ಅನ್ನೋದು ನಿನಗ್ ಗೊತ್ತಿಲ್ಲಲ್ಲ, ಹೌದಲ್ರಿ? ಹಂಗ ಅಂತ ಸದ್ಗುರು ಇರ್ಲಿಕ್ಕಾಗಿ ಅವನಂತಲ್ಲಿ ಸದ್ಗುರುಗಳಿಂದ ಅನುಗ್ರಹಿತರಾಗು ಸಹಿತ ಅವ ಅಕಸ್ಮಾತ್ ಶಿಷ್ಯ ಗೋಳ್ಯಾಡ್ತಿದ್ದ ಅಂತ ತಿಳ್ಕೊರಿ ನೀವು. ಅವನ ಹಣೆ ಬಾರ್ದ ಗೋಳ್ಯಾಟ ಏನ್ ಎಂದೂ ತಪ್ಪುದಿಲ್ಲ ಏನ್ರಿ. ಸದ್ಗುರುನಾಥ ನನ್ನ ಹಿಂದಿದ್ದಾನ, ಬ್ರಹ್ಮಾಂಡದ ಅನಂತ ಕೋಟಿ ಬ್ರಹ್ಮಾಂಡದ ನಾಯಕ ನನ್ನ ಗುರುನಾಥ್ ಇದ್ದಾನ. ಅವ ನನ್ನ ಹಿಂದಿದ್ದಾನ ಏನ್ರಿ, ಹಿಂದ ಮುಂದ ನಿಂತ ನನ್ನ ಕಾಯ್ಕೋತ ಇದ್ದಾನ ಅಂದಾಗ ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ, ಮನದೊಳು ಗುರು ಧೈರ್ಯ ಎನಗಿರಲಾಗಿ, ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ, ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ. ದುರುಳ ದುರ್ಮತಿಗಳು ಕೆರಳಿ ಕೋಪಾಗ್ನಿಯ, ದುರುಳ ದುರ್ಮತಿಗಳು ಕೆರಳಿ ಕೋಪಾಗ್ನಿಯ, ಸುರಿಸಿ ಅನ್ನಯಕರ ಮಣಿಸಬಹುದೇ, ನಾನು ತಿಳಿಯೇ ನಿಂತು ಹಾನಿ ಹೋಗುವ ಮುಂದೆ ಶ್ವಾನಗಳು ತಾವು ಬೊಗಳುವೆಂದು, ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ. ದೀನನೆನ್ನಲಿ ಮತಿ ಹೀನನೆನ್ನಲಿ, ಬಹುಮಾನವ ಕೊಡದಿರಲಿ ನನಗಿಹದಲ್ಲಿ, ಮಾನಾಪಮಾನಕ್ಕೆ ಎನ್ನ ಸುಖ ದುಃಖಕ್ಕೆ ಗುರು ಮಹಾಂತೇಶನ ದಯ ಇರಲಾಗಿ, ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ. ಒಬ್ಬ ಗುರುವಿನ ಶಿಷ್ಯ ಈ ರೀತಿ ಅಂತಾರ, ಮತ್ ನಾವು ಶಿಷ್ಯರಲ್ಲ ಏನ್ ಮಾಡ್ಬೇಕು ಮುಂದ್ ಭವಿಷ್ಯ ಹಂಗ, ಮಗಳ ಚಿಂತೆ ಹತ್ತದ, ಮಗನ್ ಚಿಂತೆ ಹತ್ತದ, ಎಷ್ಟರ ಚಿಂತೆ ಮಾಡವ ಅಂತ ನಿನ್ ಚಿಂತೆ ಬರೀ ಇದನ್ನ ಮಾಡ ಚಿಂತನ ಯಾವಾಗ ಮಾಡ್ತಿ? ಚಿಂತೆ ಮಾಡೋ ಚಿಂತನ ಮಾಡ್ತಾನನ್ರಿ? ಚಿಂತೆ ಮಾಡೋ ಚಿಂತನ ಒಬ್ಬ ಎಷ್ಟು ಚಿಂತೆ ಮಾಡ್ತಿರ್ತಾರ ಅದ್ ನೋಡ್ಬೇಕು. ಸದ್ಗುರುಗಳು ಮಾಡ್ಕೊಂಡಿರ್ತಾರ, ಆದ್ರೂ ಸಹಿತ ನಾ ಪೆನ್ಷನ್ ಆದ್ಮೇಲೆ ನಮ್ ಗತಿ ಏನು, ಇಷ್ಟು ಪಗಾರ ಬರುದಿಲ್ಲ. ಈಗ ರಗಡೆ ಈಗಿನ ಪಗಾರ ಅಂತ ನೋಡ್ತೀರಿ ನೀವು, ಪೆನ್ಷನ್ ಟೈಮ್ ಅನ್ನೋದಕ್ಕ ಲಕ್ಷಾನುಗಟ್ಲೆ ಪಗಾರ ತಗೋತಿರ್ತಾರ. ಕರೆ ಪೆನ್ಷನ್ ಅವಾಗ ಬಹಳ ಒಂದ್ 50,000 ಬರ್ತದ. 50,000 ಬಂದ್ರೆ ಹಂಗ ಏನ್ ಸತಿ ಮುಂದಿಂದ ಚಿಂತೆ ಇಟ್ಟಿದ್ ನನಗ. 5,000ದಾಗ ಬದುಕವ್ರ ಇದ್ದಾರ ಆನಂದದಿಂದ, ಪೆನ್ಷನ್ ಇರ್ಲಾರ್ದನು ಬದುಕವ್ರ ಇದ್ದಾರ. ನಾವೆಲ್ಲ ಪೆನ್ಷನ್ ಇರ್ಲಾರ್ದವ್ರಿ. ನಮ್ಮ ಮೂತಿ ಮೇಲೆ ಇರುವಂತ ಆನಂದ ಇವತ್ತು 50,000 ಪೆನ್ಷನ್ ತಗೊಳವ್ರಂತಲೂ ಇಲ್ಲ, ನಾನ್ ನೋಡಿನಿ. ಏನ ಯಾಕಂದ್ರ ಈ ಆನಂದ ಅನ್ನುವಂತಹದ್ದ ಗುರುವಿನ ಮೇಲೆ ಶ್ರದ್ಧಾ ಇದ್ದವಾಗ ಮಾತ್ರ ಸಾಧ್ಯ ಆಗ್ತದ. ಯಾರು ಗುರುವಿನ ಮೇಲೆ ಶ್ರದ್ಧಾ ಇಲ್ಲ ಅವರು ಗೋಳಾಡೋದಂತೆ ತಪ್ಪುದಿಲ್ಲ. ಅದನ್ನ ಸಮರ್ಥ ರೀತಿ ತಿಳಿಸ್ಬೇಕಾಗ್ಯದ. ಉಭಾ ಕಲ್ಪ ವೃಕ್ಷ ತಳಿ ದುಃಖವಾಯೇ ತಯಾ ಅಂತರಿ ಸರ್ವದಾ ತೇಚಿಯಾಯೇ. ಮುಂದ ಅವ್ರೇನಂತಾರ, ಜನಿ ಸಜ್ಜನಿ ವಾದ ವಾಡವಾವ ಪುಡೆ ಮಾವುತ ಶೋಕ ಜೀವಿದರವ. ಇಲ್ಲಿ ಅವ್ರೇನಂತಾರ, ಸಜ್ಜನರೊಂದಿಗೆ ವಾದ ವಿವಾದ ಮಾಡುವವರು ಶೋಕವನ್ನೇ ಅನುಭವಿಸಬೇಕಾಗುತ್ತದೆ ಅಂತಾರ. ಇದು ಒಂದ್ ರೀತಿ ಆದ್ರ, ಇನ್ನೊಂದು ರೀತಿ ನಾವು ಇದಕ್ಕಿಂತ ಸೂಕ್ಷ್ಮ ನೋಡಿದೇವಂದ್ರ, ಯಾರು ಕೇವಲ ಪ್ರಪಂಚದ ಚಿಂತನೆಯೊಳಗೆ ಇರ್ತಾರ ಅವಾಗ ಸದ್ಗುರುನಾಥ್ ಏನ್ ಬೇಡ ಅಂದ್ರು ಸಹಿತ ಪ್ರಪಂಚದ ವಿಚಾರನೆ ಬೇಡ್ತಿರ್ತಾರಂತ. ಮತ್ತ ಸದ್ಗುರುಗಳಂತಲ್ಲಿ ಹೋಗಿ ಪ್ರಪಂಚದ ಇದನ್ನೇ ಬೇಡಿದಾಗ ಸಮರ್ಥ ಅದು ತಗೋಪ ಅಂತಂತಾರ. ಪ್ರಪಂಚದ
ವಿಷಯ, ವ್ಯಕ್ತಿ, ವಸ್ತು, ಸಂಪತ್ತು, ಇವೆಲ್ಲಾನು ಏನ್ ಅಧಿಕಾರ, ಇವೇನೇನ್ ನಾವು ಈಗ ಕಣ್ಣಿಗೆ ಕಾಣಿಸುವಂತ ಕೊತ್ತೇವಲ್ಲ, ಇವು ಯಾವರೇ ನಮಗ್ ಸುಖ ಕೊಟ್ಟದ್ ಎಲ್ರಿ ಕೇಳಿರಿ ನೀವು? ಇಲ್ಲ, ಹೌದಲ್ರಿ? ಮತ್ ಕೇಳಿಲ್ಲ ಅಂದ್ರೆ ಮತ್ ಸುಖ ಕೊಡ್ಲಾರ್ದಂತ ನೀ ಕೇಳಿ ಮತ್ ನೀ ಸುಖದಿಂದ ಹೆಂಗಿರ್ತೀವೋ ಅಂತಾರವ್ರು, ಹೌದಲ್ರಿ? ಆರು ಹಿತವರು ನಿನಗೆ ಈ ಮೂವರೊಳಗೆ ಅಂತ ಪುರಂದರದಾಸರು ಅಂತಾರ. ಆರು ಹಿತವರು ನಿನಗೆ ಈ ಮೂವರೊಳಗೆ, ಧರಣಿಯೇ, ನಾರಿಯೇ, ಧನದ ಬಯಸಿರಿಯೇ. ನೀ ಕೇಳುದು ಇವನ್ನ ಕೇಳ್ತಿ, ಬಾಳ ಆದ್ರ ಆಸ್ತಿ ಕೇಳ್ತಿ, ಪ್ಲಾಟ್ ಕೇಳ್ತಿ, ಏನ್ರಿ ಇರ್ಲಿಕ್ಕಂದ್ರ ಚಲೋ ಹೆಂಡತಿದ್ ಕೇಳ್ತಿ. ಇವನೇ ಬಹಳ ಇದ್ರೆ ಧರಣಿಯೇ, ನಾರಿಯೇ, ಧನದ ಬಯಸಿರಿ. ಲಗ್ನ ಆದ್ಮೇಲೆ ಭಯಂಕರ ಸುಖ ಇರ್ತಂತ. ಲಗ್ನ ಆದವ್ರು ಯಾರು ಸುಖದಾಗಿದ್ದದ್ ಕೇಳ್ರಿ ನೀವು? ಏನ್ರಿ ಸುಖ ಅಂತ ಲಗ್ನ ಆಗಿ ಹಿಂದಾಗಡೆ ಏನ ಮತ್ತಿನ ಈ ದುಃಖದಾಗೆ ಸುಖ ಅನುಭವಿಸ್ಕೊತ ಕೂತೇವಿ ಇಷ್ಟೇ ನಾವು. ಏನ ಅದ್ರಾಗ ಯಾರಿಗೂ ಖರೆ ಸುಖ ಸಿಕ್ಕೇ ಇಲ್ಲ ಅದ್ರಾಗ. ಏನ ಸುಮ್ಮ ಹಂಗೆ ಅವ್ರ ಆಕಿ ನಾವೇನ್ರಿ ಮಾಡಿದ ಕುಲ್ಲೆ ಅಷ್ಟು ನಮ್ಮನ್ನ ಹುರುಪ್ ಹಾಕೋ ಸಂಬಂಧ ಬಾಳ ಸಂತೋಷ ಬಾಬಾ, ಬಾಳ ಸಂತೋಷ ಅಂತಾಳ. ನಾವು ಸಂತೋಷ ಆಗ್ತೀವ. ಏನಂತಾರೆ ಈ ಗೊಂದಲಿಗೆರೆಗಳು ಅಂತಿರ್ತಾರಲ್ಲ, ಬಾಳ ಸಂತೋಷ ಬಾಬಾ, ಬಾಳ ಸಂತೋಷ, ಇಷ್ಟೊಂದ್ ಕುಳಿ ಇದು ಉಬ್ಬುತ್ತದ, ಮತ್ತ ಆ ಕಡೆ ಈ ಕಡೆ ಸಾಲ ಮಾಡ್ತದ, ಕೈಕಾಲು ಹಿಡಿತದ, ಮಾಡ್ತದ. ಅಕ್ಕಿ ಸಂತೋಷಕ್ಕಾಗಿ ಜೀವನ ಕಳೆದು ಬಿಡ್ತದ. ಕಡೆಗೆ ದುಡಿದು ಹೋಗ್ತದ. ಹೋದಾಗ ಆಕೆ ಅಂತಾಳ ಬಾಳ ಸಂತೋಷ ಬಾಬಾ. ಅನ್ಯರಲ್ಲಿ ಜನಿಸಿರ್ತ ಅಂಗನೇ ಕರೆ ತಂದು, ತನ್ನ ಮನೆಯೊಳಗರ್ಧಾಂಗಿ ಅನಿಸಿ, ಭಿನ್ನವಿಲ್ಲದರ್ಧ ದೇಹವನ್ನು ಕೊಟ್ಟು, ಚೆನ್ನಿಗ ಹಸುವಳಿಯೇ ನೋಡಲಂಜುವಳು. ಆರು ಹಿತವರು ನಿನಗೆ ಈ ಮೂವರೊಳಗೆ. ಕೇವಲ ಹೆಣ್ಮಕ್ಳಿಗೆ ಎಷ್ಟೇ ಸಂಬಂಧಿಸಿದಲ್ರಿ ಅದ, ಅವ್ರಿಗೂ ಗಂಡಸೂರು ಅಂದ್ರೆ ಇದೇ ಹಣೆ ಬಾರ ಇವ್ರದು. ಎರಡು ಒಂದೇ ಅವ, ಗಂಡೇನು ಹೆಣ್ಣೇನು ಎರಡು ಅರ್ಧ ಪಾಲವ. ಅಕ್ಕಿನೂ ಹಂಗೆ ತಿಳ್ಕೊಂಡು ಬಂದಿರ್ತಾಳ. ಬಂದು ನೋಡ್ತಾಳ ಇವನ್ ಹಣೆ ಬಾರ, ಇವನ್ ಮನಿಯೊಳಗಷ್ಟ ಇವಂದು ಏನಪ್ಪಾ ಅಂದ್ರೆ ಪೌರುಷಿಗೆ ಅದ. ಹೊರಗಿದ್ ಈಗ ಈ ಗಡಿಯಿಂದ ಏನ್ ನಮಗೇನ್ ಸುಖ ಸಿಗ್ತಾ ಇರೋ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟದ. ಯಾಕಂದ್ರೆ ಆ ಪೌರುಷತ್ವನೇ ಇಲ್ಲ. ಪುರುಷಾರ್ಥಿ ಇರುವಂತ ಗಂಡಸ್ಬೇಕಂತಾರ ಅವ್ರು. ಏನಂತಾರ ಅವರು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತ ಪುರುಷಾರ್ಥ ಯಾರು ಸಾಧಿಸಲ್ಲ ಅವರು ಪುರುಷರು. ದಾಡಿ ಬಿಟ್ಟವ್ರೆಲ್ಲ ಪುರುಷರಂತ ಹೆಂಗಲ್ಲಿಕ್ಕೆ ಆಗ್ತದ್ರಿ? ಹೌದಲ್ರಿ? ಇದು ಹಂಗಂತಾರ ಅವ್ರು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಮೂರನ್ನು ಸಾಧಿಸಿದವ್ರು ಪುರುಷರನ್ರಿ ಅಂತೇಳಿ ಸನಾತನ ಧರ್ಮ ಅಥವಾ ಧರ್ಮ ವೇದ ಶಾಸ್ತ್ರಗಳು ಹೇಳ್ತಾವ. ಇಲ್ಲ ಅಂತವ್ರು ಎಲ್ಲಿ ಸಿಗ್ತಾರ? ಇದ್ದುದ್ರಾಗಿ ಆನಂದ ಪಟ್ಕೊಂಡು ಹೋಗುದು ಮತ್ತೇನದ. ಅದಕ್ಕ ಏನ್ರಿ, ಮುನಶತ ಕೋಟಿ ಮಹಾರಾಯರಾಡಿದ ಭೂಮಿ ತನ್ನದೆಂದು ಶಿಲಾಶಾಸನ ವಹಿಸಿ, ಚೆನ್ನಾಗಿ ಗುಡಿ ಕಟ್ಟಿ, ಕೋಟಿ ಕೊತ್ತಲ ನಿಕ್ಕಿ, ಚೆನ್ನಿಗ ಹಸುವಳಿಯೇ ಊರ ಹೊರ ಹಾಕುವರು ಅಂತ. ಏನ್ ರಾಜ ಆಗಿ ಕೋಟಿ ಕೊತ್ತಲ 15ನ ಕಟ್ಟಿ ಶಿಲಾಶಾಸನಗಳನ್ನೆಲ್ಲ ಬರಿಸಿ ಇಷ್ಟಾದ್ಮೇಲೆ ಹೋದ ಕೂಡಲೇ ಅದೇ ಕ್ವಾಟಿ ಹೊರಗೆ ಹೋಗಿ ಅವನು ಉಳ್ತಾರ ಹೊರ್ತ ಕ್ವಾಟಿ ಗೋಡ್ಯಾಗ ಸಹಿತ ಉಳುದಿಲ್ಲ. ಮತ್ ಯಾವ ಚಲೋ ಅಂತ ತಿಳ್ಕೊಂಡ್ರಿ? ಹೌದಲ್ರಿ? ಅದಕ್ಕೆ ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡವೆಲೆ ಮರುಳೆ, ಪರವಸ್ತುವನೆ ಮರೆತು ಲೌಕಿಕವ ನಂಬಿ. ಸದ್ಗುರುಗಳು ಕೇಳಿದ್ರಂದ್ರ, ಗುರುನಾಥ ಈಗ ನೋಡ್ರಿ, ನರಸಿ ಮೆಹ್ತಾ ಅಂತ ಒಬ್ರು ಭಕ್ತರಾಗಿ ಹೋಗ್ಯಾರ. ಮತ್ತೊಮ್ಮೆ ಯಾವಾಗರೇ ನೋಡ್ನಂತ ಒಂದ್ ಕೀರ್ತನದಾಗ ಅದೊಂದ್ ಕತಿ ಹೇಳ್ಬೇಕು ಅನ್ನೋದದ. ಏನ್ರಿ, ಆ ಹುಡುಗಿದ್ದಾಗ ಸದ್ಗುರುಗಳ ಒಂದು ಪ್ರಾಪ್ತಿ, ಭಗವಂತನ ಪ್ರಾಪ್ತಿ ಬೇಕಂತೇಳಿ ಮನ್ಯಾಗ ಅಣ್ಣನ ಹೆಂಡತಿ ಏನೋ ಒಂದ್ ಮಾತಂತಾಳ, ಮನ್ಸಿಗೆ ನೋವಾಗಿ ಊರ್ ಹೊರಗ ಜುನಾಗಢ ಅಂತ ಹೇಳಿದ್ರೊಳಗ ಅಲ್ಲಿ ಹುಟ್ಟಿರ್ತಾರ ಅವರು, ಗುಜರಾತ್ನೊಳಗ. ಆ ಹುಡುಗಿ ಮನ್ಸಿಗೆ ನೋವಾಗಿ ಊರ್ ಹೊರಗೊಂದ್ ಶಿವಾಲಯ ಇರ್ತದ. ಶಿವನ್ ಲಿಂಗಕ್ಕೆ ಬಂದ್ ಅಪ್ಪಗೊಂಡ 7-8 ದಿವ್ಸ ಅನ್ನ ನೀರ ಎಲ್ಲಾ ಬಿಟ್ಟ ಶಿವನ್ ಅಪ್ಕೊಂಡ ಅಂದ್ರೆ ಪೂರ್ಣ ಶಿವನ್ ಮೇಲೆ ಭಾರ ಹಾಕಿ ಇದು ಮಾಡಿ ಪಿಂಡ್ಕಿ ಮೇಲೆ ಮಲ್ಕೊಂಡ್ ಬಿಟ್ಟಿರ್ತಾನ. ಅವಾಗ ಶಿವಗ ಅಂತಃಕರಣಕ್ಕೆ ಇದು ಆಗ್ತದೆ, ಎಷ್ಟು ನನ್ನ ಇದಕ್ಕಾಗಿ ಇದು ಮಾಡ್ಯಲ್ಲ ಅಂತೇಳಿ ಶಿವ ಸಾಕ್ಷಾತ್ಕಾರ ಆಗಿಬಿಡ್ತಾನ. ಶಿವ ದರ್ಶನನೇ ಕೊಟ್ಟು ಬಿಡ್ತಾನ. ಕೊಟ್ಟ, ಹೇಳೋ ನರ್ಸಿ, ಏನಪ್ಪಾ ಇಷ್ಟೆಷ್ಟು ತ್ರಾಸ ಮಾಡ್ಕೊಳಿಕತ್ತಿ, ಏನ್ ಬೇಕು ನಿನಗೂ, ಏನ್ ಬೇಕು ಬೇಡ, ನನಗ್ ಸಂತೋಷ ಆಗ್ಯದ ಅಂತ ಶಿವ ಕೇಳ್ತಾನ. ದೇವ್ರುಗಳು ಭೇಟಿ ಆದ ಕೂಡ ಏನ್ ಬೇಕು ಬೇಡ್ತಿ ಬೇಡ ಅಂತಾರ. ತಂದೆ ಮಕ್ಕಳು ಕೇಳ್ತಾರ, ಏನ್ ಬೇಡ್ತಿ ಬೇಡ ಅಂತ ಕೇಳ್ತಾರ. ಹಂಗ ಯಾರಂತಲ್ಲ ಅಧಿಕಾರದ ಅವರು ತಮ್ಮ ಕೆಳಗಿನವ್ರ ಕೇಳ್ತಿರ್ತಾರ. ಶಿವ ಅಂತಾನ, ಏನ್ ಬೇಡ್ತಿ ಬೇಡೋ ನರ್ಸಿ ಅಂತಂತಾರ. ಅವ್ನ್ ನರಸಿ ಮೆಹ್ತಾ ಇಷ್ಟು ಹುಷಾರಿರ್ತಾನವ,
ಮತ್ತೊಬ್ಬರಾದ್ರ ನಮ್ಮ ಅಣ್ಣನ ನಮ್ಮ ವೈನಿ ಹಿಂಗ್ ಬೈದ್ಲು, ಆಕಿಗೆ ಏನಾರ ಒಂದ್ ಸ್ವಲ್ಪ ದಂಡ ಮಾಡೋದ್ ಕೇಳ್ಬೋದಾಗಿತ್ತು. ಆದ್ರ ಅವ್ ನರ್ಸಿ ಹೆಂಗ್ ಕೇಳ್ತಾನ ಗೊತ್ತನ್ರಿ ಅವಂತಾನ ನನಗಂತೂ ಸಣ್ಣ ಹುಡುಗಿದ್ದೀನಿ, ನನಗೆ ಏನ್ ಕೇಳ್ಬೇಕು ಏನ್ ಬಿಡ್ಬೇಕು ಇದಂತೂ ಒಟ್ಟ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನ ಸೀದಾ ಶಿವನ್ ಮುಂದೆ. ಮತ್ ಏನಾರ ಕೊಡ್ಲಿ ನಿನಗಂತಾರ, ನನಗೆ ಏನು ಬೇಡ, ನಿನಗ್ ಯಾವ್ದು ಪ್ರೀತಿ ಇರೋದಲ್ಲ ಅದನ್ನ ನನಗ್ ಕೊಟ್ಟು ಬಿಡ. ಎಟ್ ನೋಡ್ರಿ ಕೇಳೋಣಿಕಿದು, ನಿನಗೆ ಯಾವ್ದು ಪ್ರೀತಿ ಇರೋದಲ್ಲ, ಅತಿ ಪ್ರೀತಿ ಯಾವ್ದದಲ್ಲ ಅದು ನನಗ್ ಕೊಟ್ಟು ಬಿಡು ಒಂದು ಕೂಡಲೇ ಶಿವಗ ಕೃಷ್ಣನ ರಾಸಕ್ರೀಡ ಬಹಳ ಪ್ರೀತಿ ಇರ್ತದ. ಅದಕ್ಕ ಆಯ್ತಂತೇಳಿ ನರಸಿಂಹ ಮೆಹತನ ಕರ್ಕೊಂಡು ಹೋಗಿ ಕೃಷ್ಣನ ದರ್ಶನ ಮಾಡ್ತಾನ. ಮುಂದ ಅವ್ ಕೃಷ್ಣ ಭಕ್ತ ಆಗ್ತಾನ ನರಸಿಂಹ ಮೆಹತ. ಇಷ್ಟ ಯಾಕ, ನರಸಿಂಹ ಮೆಹತ ಕೀರ್ತನ ಮಾಡೋ ಹೊತ್ನಾಗ ಕೃಷ್ಣ ಅಂದ್ರೆ ಪಾಂಡುರಂಗ ಕೊಳ್ಳನ್ ತುಳಸಿ ಮಾಲಿ ಅಂದ್ರ ಕೀರ್ತನದೊಳಗ ಅದ್ ಬಂದು ಅವ್ನಿಗೆ ಕೊಳ್ಳಾಗಿ ಬೀಳ್ತಿರ್ತದ. ಇಂತ ದೊಡ್ಡ ಭಕ್ತ ಆಗಿ ಹೋಗ್ತಾನ. ಇದು ಕೇಳುಣಿಕೆ. ಅದೇ ಒಬ್ಬ ಬ್ರಾಹ್ಮಣ ಬಡತನದಿಂದ ನೊಂದ ಒಬ್ಬ ಋಷಿಗಳು ಅಂತೇಳಿ ಹೋದಂತ, ಏನ್ರಿ ಸಾಕಾಗ್ಯದ, ಮನ್ಯಾಗ 4-5 ಮಕ್ಕಳು, ಒಂದ್ ಆಕಳಿಗೆ ಹೊಟ್ಟ ಸಹಿತ ಹಾಕ್ಲಿಕ್ಕಿಲ್ರಿ, ನನ್ನ ಕಡೆ ಏನ್ ಇಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಕಣ್ಣ ನೀರ್ ತಂದ ಹತ್ತ ಋಷಿ ಅಂದ, ಹಂಗಾರ ಬೇಡ, ನಿನಗೊಂದ್ ಮಂತ್ರ ಹೇಳ್ತಾನೆ. ಅದ್ ಯಾವ ಮಂತ್ರ ಅಂದ್ರೆ ಕುಬೇರನ ಮಂತ್ರ. ಕುಬೇರನ ಮಂತ್ರ ಹೇಳ್ತೀನಿ, ಹೋಗಿ ಕುತ್ಕೊಂಡ್ ಅದ್ ಮಂತ್ರ ನೀನು ಕುಬೇರನ ಸಾಕ್ಷಾತ್ಕಾರ ಮಾಡ್ಕೊ, ಏನ್ ಬೇಡ್ತಿ ಅವ್ ಕೊಡ್ತಾನೆ. ಈಗ ಶ್ರೀಮಂತ ಅಂದ್ರೆ ಕುಬೇರ ಅಂತಂತಾನ. ಅವನು ಕುಳಿತು ಹೋಗಿ ಕೂತು ಮಂತ್ರ ಅಂತಾನ ಇದು ಮಾಡಿ ಕುಬೇರ ದರ್ಶನ ಸಾಕ್ಷಾತ್ಕಾರ ಆಗಿಬಿಡ್ತಾರಪ್ಪ. ಅವ್ ಕುಬೇರ ಬ್ರಾಹ್ಮಣಿಗಂತಾನ, ಏನ್ ಬೇಡ್ತಿ ಬೇಡೋ ಬ್ರಾಹ್ಮಣ ಅಂತಂತಾನ. ಆ ಬೇಡೋ ಹೊತ್ನಾಗ ಈಗ ಈ ಕುಬೇರನ ಬಂದಾಗ ಚಲೋ ತೆಗಿ ಬೇಡ್ಬೇಕಿಲ್ರಿ ಅವ. ಏನ್ ಮಾಡುದು, ನಮ್ಮ ಮಕ್ಕಳಿಗೊಂದು ಬುಟ್ಟು ಹೊಟ್ಟು ಸಹಿತ ಇಲ್ಲ, ಒಂದ್ ಬುಟ್ಟು ಹೊಟ್ಟಿ ಕೊಡಂತ ಬೇಡಿದ. ಏನ್ ಮಾಡ್ತೀರಿ, ಬೇಡಬೇಕಾದ್ರೂ ಸಹಿತ ಯಾರ ಹಂತಲ್ಲಿ ಏನ್ ಬೇಡಬೇಕು ಅನ್ನುವಂತದ್ದನ್ನ ಇವತ್ ಪ್ರಧಾನ ಮಂತ್ರಿ ಅಥವಾ ರಾಷ್ಟ್ರಪತಿ ನಮ್ಮ ಮಂತ್ರಿ ಬಂದಿರ್ತಾರಂತ ತಿಳ್ಕೊರಿ. ನಮ್ಮ ಊರಿಗೆ ಬಂದಾಗ ಏನ್ ನಿಮ್ಗೆ ಏನ್ ಸಮಸ್ಯೆ ಅದ ಅಂದ್ಕೂಲ, ಏನ್ರಿ ನಾ ಬಾಡಿಗೆ ಮನ್ಯಾಗ ಇದ್ದೀನಿ, ಅವ್ ಬಾಡಿಗೆ ಮಾಲಕ್ ಬಾ ಕಿರಿಕಿರಿ ಕೊಡ್ಲಿಕ್ಕತ್ತಾನ್ರಿ ಅಂದ್ರೆ ಏನ್ ಉಪಯೋಗ ಅದ? ಹೌದಲ್ಲ? ಅಂದ್ರ ಏನ್ ಬೇಡಬೇಕು ಅನ್ನುವಂಥದ್ದು ಮುಖ್ಯ. ಅದಕ್ಕೆ ಅವ್ರಂದ್ರು, ಯಾರು ಇಂಥದ್ದು ಸದ್ಗುರುನಾಥ ಅವ್ರಂತಾರ, ಪುಡೆ ಮಾಗುತ್ತಾ ಶೋಕ ಜನಿ ಸಜ್ಜನಿ ವಾದ ವಾಡವಾವ. ವಾದ ಅಂದ್ರೆ ಏನು, ಇಲ್ಲಿ ಯಾವ್ದು ನಮ್ಮ ಒಳಗಿರ್ತ ಅದನ್ನೇ ಬೇಡ್ತಿರ್ತೀವ ನಾವು. ಏನ್ರಿ, ನಮ್ಮ ಮನಸ್ಸಿನಾಗ ಬರೇ ಪ್ರಪಂಚದ ಆಸಕ್ತಿನೇ ತುಂಬಿತ್ತಂದ್ರೆ ಯಾರೇ ಕೇಳಿದ್ರಂದ್ರ ನಾವ್ ಅದನ್ನೇ ಬೇಡ್ಕೊಂಡ್ ಬಿಡ್ತೀವ. ಅದನ್ನ ಬೇಡ್ಕೊಂಡ್ ಕೂತಿ ಅಂದ್ರ ಪುಡೆ ಮಾಗುತ್ತಾ ಶೋಕ ಜೀವಿದರಾವ. ಹಿಂದಾಗಡೆ ನೀ ಅದರಿಂದ ದುಃಖ ಪಡ್ಬೇಕಾಗ್ತದಪ್ಪ. ಈಗ ನೋಡ್ರಿ, ಸಾಧಕ ಇದ್ದಾವ ಅಕಸ್ಮಾತ್ ಇನ್ನೊಬ್ಬ ಸಾಧಕ್ ಭೇಟಿ ಆದ ಕೂಡಲೇ, ಯಾಕಪ್ಪ ಎಲ್ಲಿದ್ದಿ, ಪ್ರಪಂಚ ಹಂಗ ನಡೆದದ, ಸಜ್ಜ ನಡೆದದ ಇಲ್ಲೋ, ದ್ರಾಕ್ಷಿ ಎಷ್ಟು ಬೆಳಿ ತಿಂದು, ಹಿಂಗೆಲ್ಲ ಕೇಳಿಕತ್ತಂದ್ರ ಅವ್ ಸಾಧಕ ಇರುದಿಲ್ಲ. ಅವ್ ಇದ ಚಿಂತನದೊಳಗೆ ಇರ್ತಾನ. ಅಕಸ್ಮಾತ್ ಸಾಧಕರು ಭೇಟಿ ಆದ್ರಂದ್ರೆ ಹೆಂಗ್ ನಡೆದದಪ್ಪ ಧ್ಯಾನದೊಳಗೆ ಏನ್ರ ಕಾಣ್ಲಿಕ್ಕತ್ತದನು, ಈ ಒಂದು ಸಾಧಕದ ಒಂದು ಉಪಾಸನ ಹೆಂಗ್ ನಡೆಸಿ ನೀನು, ಇವನ್ನೆಲ್ಲಾ ಅವ್ರು ಮಾತಾಡಿದ್ರೆ ಸದ್ಗುರುನ ಮಹಿಮೆ ಮಾತಾಡ್ತಿರ್ತಾರ, ಸದ್ಗುರುನ ಉಪಕಾರ ಮಾತಾಡ್ತಿರ್ತಾರ. ಇದ್ರ ಒಟ್ಟು ಮತ್ತೊಂದು ಮಾತಾಡುದಿಲ್ಲ. ಈ ಊರು ಸಹ ಬರೀ ಮಾತಾಡ್ತಿರ್ತಾರಲ್ಲ, ಹೆಸರಿಗೆರೆ ಉಪದೇಶ ತಗೊಂಡಿರ್ತಾರ. ಕರೆ ಕೂತ್ರಂದ್ರೆ ಉಸಾಬರಿ ಏನ್ ಮಾತಾಡ್ತಿರ್ತಾರಲ್ಲ, ಅವ್ರು ಈಗೂ ಆಗುದಿಲ್ಲ, ಮುಂದೂ ಆಗುದಿ ಅಂತ ಮಾತು ಅಂತಂತಾರ ಸಮರ್ಥರು. ಯಾಕಂದ್ರ ಕೈಯಾಗ ಒಂದ್ ಮೊಬೈಲ್ ಹಿಡ್ಕೊಂಡು ಕೂತ್ ಇವ್ರು ಒಬ್ಬರಿಗೊಬ್ರು ಗೊಳ್ಳ ಮಾತಾಡ್ಕೊತ ಕೂತ್ರಂದ್ರ ಆ ಸಮಯ ಎಷ್ಟು ಕೆಟ್ಟಿರ್ತದ ಅಂತ ತಿಳ್ಕೊರಿ ನೀವು. ಸಮಯದ ಮಹತ್ವ ಇವ್ರಿಗೆ ಗೊತ್ತಿಲ್ಲ ಅಂತ. ಸಮಯದ ಮಹತ್ವ ಎಲ್ಲರಿಗೂ ಯಾವಾಗ ಗೊತ್ತಾಗ್ತದ್ರ, ಹೋಗುವತ್ನ್ಯಾಗ ಗೊತ್ತಾಗ್ತದೆ. ಡಾಕ್ಟರ್ ಹೇಳ್ತಾನ, ಇನ್ನ 8-10 ನಿಮಿಷನ್ಯಾಗ ಹೋಗ್ತಾನ್ರಿ ಅಂತಂದಾಗ ಅವಾಗ ಹತ್ತದ ಒಂದೊಂದ್ ನಿಮಿಷದ ಮಹತ್ವ ಗೊತ್ತಾಗ್ತದ. ಅವಾಗ 10ನೇ ನಿಮಿಷಕ್ಕೆ ನಾ ಹೋಗ್ತೇನಂತ ಗೊತ್ತಾಗ ಆವಾಗ ನಿಮಿಷ ಅಣಸ್ಲಿಕ್ಕೆ ಶುರು ಮಾಡ್ತಾನ. ಮತ್ತೆ ಈಗೇನ ಅಂತ ಸಮಯ ತಿಳಿದು ನಿಜ ಸಮಯ ನಿಷ್ಠೆಗಲಿ ಅಂತಾರ ನಿಜಗುಣ ಶಿವಗಳು. ಈ ಒಂದು ಸಮಯದ ಮೇಲೆ ನಿಷ್ಠ ಇಡು, ಪ್ರತಿಯೊಂದು ಕ್ಷಣಗಳನ್ನ, ಪ್ರತಿಯೊಂದು ಸಮಯನ್ನ ಭಗವಂತನ ಚಿಂತನದೊಳಗೆ ಕಳಿ ಅಂತೇಳಿ ಇದು ಹೇಳ್ತಾರ. ಖರೆ ಅಂದ್ರೆ ನಾನು ಇನ್ನ ಬಹಳ ಹೇಳ್ಬೇಕಾಗಿತ್ತು. ಯಾಕೆ ಹಿಂಗೆ ಹೇಳ್ತಾರ ಅಂದ್ರೆ ಸದ್ಗುರುವಿನ ಮಹತ್ವ ಗೊತ್ತಿಲ್ಲ ಅವರಿಗೆ. ಸದ್ಗುರುವಿನ ಮಹತ್ವ ಗೊತ್ತಿಲ್ಲ ಅಂದ್ರೆ ಸದ್ಗುರುವಿನ ಮಹತ್ವದ ಬಗ್ಗೆ ಕೆಲವೊಂದು ದಾಸಬೋಧನ ಓವಿಗಳು ನಾನು ಇಲ್ಲಿ ಮತ್ತೆ ವಿವರಣೆ ಮಾಡ್ಬೇಕನ್ನೋದಿತ್ತು. ನಮ್ಮ ಸಮಸ್ಯೆಗೆ ಇಲ್ಲಿ ಬರುದೇ ಇಲ್ಲಿ ಬರ್ತದೆ. ಒಂದು ಶ್ಲೋಕಕ್ಕೆ ಈಗಿನ 7-8 ನಿಮಿಷ ಉಳ್ದಂಗ ಆತೀಗ ಏನು. ಆದ್ರೆ ಇರ್ಲಿ, 62ನೇ ಶ್ಲೋಕ ಏನಂತಾರ, ನಿಜಧ್ಯಾಸತೋ ಸರ್ವ ತುಟೋನಿಗೇಲ ಬಳೆ ಅಂತರಿ ಶೋಕ ಸಂತಾಪಠೇಲ. ನಿಜ ಧ್ಯಾಸ ಅಂದ್ರೆ ಏನು? ಸದ್ಗುರುವಿನ ಸ್ವರೂಪದ ಒಂದು ಧ್ಯಾಸ, ನಾಮದ ಸ್ವರೂಪದ ಒಂದು ಧ್ಯಾಸ, ಅದು ನಿಜ. ಉಳ್ಕಿದ್ದೆಲ್ಲ ಸುಳ್ಳದ.
ಸತ್ಯದ ಒಂದ ದರ್ಶನದ ಒಂದು ಧ್ಯಾಸ ನಮಗ್ ಹತ್ತಿತ್ತು ಅಂತ ತಿಳ್ಕೊರಿ ನೀವು. ನಿಜ ಧ್ಯಾಸತ್ತು ಸರ್ವ ತುಟೋನಿಗೆ ಇಲ್ಲ, ಆ ಧ್ಯಾಸ ಹತ್ತಿತ್ತು ಅಂತಂದ್ರ ಅವನ್ ಭಗವಂತನ ಸಾಕ್ಷಾತ್ಕಾರ ಹಾಗೆ ಆಗ್ತದ. ಆದ್ರೆ ನಮಗ್ ಹಂಗಿಲ್ಲ, ಪ್ರವಚನ ಕೂತಾಗ ಧ್ಯಾಸ ಹತ್ತಿರ್ತದ. ಈಗ ನಮಗ ನಿಮಗ ಎಲ್ಲಾರ್ಗು ಧ್ಯಾಸ ಹತ್ತಿ ಬಿಟ್ಟದ. ಈಗ ಇದನ್ನ ಬಿಟ್ಟು ಮುಗಿದ ಕೂಡ ನೋಡ್ರಿ ನೀವು, ಮನಿ ಕಡೆ ಧ್ಯಾಸ ಹತ್ತಿ ಬಿಡ್ತದ. ಮತ್ ಮನಿ ಕಡೆ ಧ್ಯಾಸ ಹತ್ತಿದಾಗ ಇಲ್ಲಿ ಏನ್ ಉಳ್ದಂಗ ಅಂತ ಹೇಳ್ರಿ ನೀವು. ಒಂದ್ ತಾಸುಗಟ್ಲೆ ನಾನು ಇಷ್ಟ ಹೇಳ್ಬೇಕಂದ್ರ ನಾನು ಮತ್ತ ಅದ್ರ ಬಗ್ಗೆ ಇದು ಮಾಡಬೇಕಾಗ್ತದ. ಆದ್ರ ಅದ್ ಯಾರ ಲಕ್ಷ್ಯಕ್ಕೂ ಬರುದಿಲ್ಲ, ಅದು ಯಾರು ವಿಚಾರ ಮಾಡುದಿಲ್ಲ. ಅವ್ರಂತಾರ ಮುಗಿತಾರ, ಸಮರ್ಥ್ರೆ ಅಂತಾರ, ನಿರೂಪಣಿ ಹೇ ಸದ್ಬುದ್ಧಿ ಹೋತಿ, ಸ್ಥಳ ತ್ಯಾಗ ಹೋತ ಸವೇಚಿ ಜಾತಿ. ಇದು ಮುಗಿದು ಕೂಡ್ಲೇನೆ ಶುರುನೆ ಹೋಗಿ ಕುಕ್ಕರ್ ಹಚ್ಬೇಕು, ಅದನ್ನ ಮಾಡ್ಬೇಕು, ಇದು ಮಾಡ್ಬೇಕು, ಸಂಜೆನಾಗ ಏನ್ ಮಾಡ್ಬೇಕು, ಇದೇ ಶುರುನೆ. ಹುಡುಗರಿಗೆ ಅಭ್ಯಾಸ ಹೇಳ್ಬೇಕು, ಪರ್ಸೆಂಟೇಜ್ ಮನ್ಯದ ಕಡಿಮೆ ಆಗ್ಯದ ಎಷ್ಟು ಅಂದ್ರೆ ಆಮೇಲೆ ಈ ಸಮರ್ಥನೆ ಹೇಳಿದಂತ ಮಾತು ಯಾರ್ ನೆನಪನಾಗ ಉಳಿತಾವ. ಅದಕ್ಕೆ ಬಳೆ ಅಂತರಿ ಶೋಕ ಸಂತಾಪಟೇಲ. ಮತ್ತ ಶೋಕ ಸಮುದ್ರದಾಗ ಮುಗಿಯುವಂತ ಪ್ರಪಂಚದ ಸಂಸಾರದ ಚಿಂತನೆಯೊಳಗೆ ನಾವು ಮುಳುಗಿ ಬಿಡ್ತೇವು. ಅದಕ್ಕ ನಿಜಧ್ಯಾಸ ನೀವು ಯಾವಾಗ್ಲೂ ಅದನ್ನ ಕಟ್ಟಾಗ್ಲಾರ್ದಂಗ ನೋಡ್ಕೋರಿ ಅಂತ. ಎಲ್ಲಿ ಹಾಕಿರಲ್ಲ, ಕೂತಾಗ ನಿಂತಾಗ ಪ್ರತಿ ಸಮಯದೊಳಗೂ ಸಹಿತ ನಿಮ್ಮ ಲಕ್ಷ್ಯ ಹೆಂಗಿರ್ಬೇಕಂದ್ರ ಸದ್ಗುರುನಾಥನ ದರ್ಶನ ಯಾವಾಗಾಗಿತ್ತು, ಸ್ಪರ್ಶನ ಯಾವಾಗಾಗಿತ್ತು, ಸಂಭಾಷಣೆ ಯಾವಾಗಾಗಿತ್ತು, ಸದ್ಗುರುನಾಥನ ಯಾವಾಗ ಕಂಡೇನು, ಅವನ ಸ್ವರೂಪದ ಒಂದು ಸಾಕ್ಷಾತ್ಕಾರ ನನಗೆ ಎಂದಾದಿತ್ತು, ಇವು ಎಲ್ಲಾನು ಇದೇ ಚಿಂತನಾ ಸರಿ ಇರ್ಬೇಕ್ರಿ. ಏನ್ ಹೆಂಗ ಲಗ್ನ ಆದ ಕೂಡ್ಲೆ ಮೊದ್ಲೇ ಸರಿ ಹೇಳ್ತವ್ರ ಮನಿಗ್ ಹೋದಾಗ ಆಕಿ ಯಾವಾಗ ಬರೋ ಹೊತ್ನಾಗ ಹೆಂಗ್ ಚಿಂತೆ ಎತ್ತಿರ್ತದ ನೋಡ್ರಿ ಕೆಲವೊಬ್ರು ಗಂಡಸರಿಗೆ. ಹಂಗ ಒಟ್ಟ ಅದೇ ಚಿಂತನದೊಳಗು ನನ್ನ ಗುರುನಾಥ ಈಗ ನಿರ್ಗುಣದಾಗಿದ್ದಾರ ನಮ್ಮ ಮಹಾರಾಜರು. ನಮ್ಮ ಮಹಾರಾಜರು ನಮಗೆ ಯಾವಾಗ ಭೇಟಿ ಆಗ್ಯಾರ, ಯಾವಾಗ ದರ್ಶನ ಕೊಟ್ಟಾರ, ಯಾವಾಗ ನನ್ ತಲೆ ಮೇಲೆ ಕೈ ಇಟ್ಟಾರ, ಯಾವಾಗ ಆಶೀರ್ವಾದ ಮಾಡ್ಯಾರ, ಯಾವಾಗ ಸಂತೋಷ ಪಟ್ಟಾರ, ಇವೆಲ್ಲ ಕಲ್ಪನೆ ಅಲ್ಲಿವು. ಈ ಧ್ಯಾಸ ಇದು, ಧ್ಯಾಸ ಹತ್ತಬೇಕು. ಹಿಂಗ ಒಟ್ಟ ಆ ಧ್ಯಾಸ ಹತ್ತಿದಾಗ ಮತ್ತೊಂದ್ ಧ್ಯಾಸ ಒಳಗ್ ಸೇರಿರೇಬಾರ್ದು. ಏನು ಹಂಗ ಇಲ್ಲಿ ಕೇಳ್ಕೊಂಡು ಹೋದ ಕೂಡ್ಲೆ ಇದೇ ಉಳಿಬೇಕು ಒಳಗ. ಮುಂದ ಅವೆಲ್ಲ ಪ್ರಪಂಚದಾಗ ಮಾಡವಲ್ಯಾಕ ಏನ್ ಮಾಡ್ಬೇಕಾದ್ರೆ ಇವೇನ್ ಅಡ್ಡ ಬರುದ್ರ ಖರೆ, ನಾವು ಅಡ್ಡ ಬರ್ಸ್ಕೋತೇವ್ ನಾವು. ಇದನ್ನ ಮಾಡ್ಕೋತಾನೆ. ಕುಕ್ಕರ್ ಹಚ್ಚುವತ್ನ್ಯಾಗು ನೀವೇನಪ್ಪಾ ಶ್ರೀರಾಮ್ ಜಯರಾಮ್ ಜಯ ಜಯ ರಾಮ್ ಅನ್ರಿ, ಅಥವಾ ಸದ್ಗುರುನಾಥ್ ಮಾಡಿದ ಉಪಕಾರ ಚಿಂತನಾ ಮಾಡ್ರಿ, ವಿಠಲ ಅನ್ರಿ, ನಾರಾಯಣ ಅನ್ರಿ, ಹರಿ ಅನ್ರಿ, ಶಿವ ಅನ್ರಿ, ಯಾವ್ದ್ರೆ ಒಂದು ಭಗವಂತನ ನಾಮಸ್ಮರಣೆ ಮಾಡ್ಕೋತ ಕುಕ್ಕರ್ ಹಚ್ಚೋದಾಗ್ಲಿ, ಅಡಿಗೆ ಮಾಡೋದಾಗ್ಲಿ, ಬಡಿಸೋದಾಗ್ಲಿ, ಊಟ ಮಾಡೋದಾಗ್ಲಿ, ಒಂದೊಂದ್ ತುತ್ತಿಗೂ ಒಂದೊಂದ್ ನಾಮಸ್ಮರಣೆ ಇವೆಲ್ಲ ಪ್ರಪಂಚದಾಗಿದ್ದು ಮಾಡ್ಲಿಕ್ಕೆ ಬರ್ತದ. ಏನ್ರಿ ಇಲ್ಲಿ ಮುಗಿದ ಕೂಡಲೇ ಅಲ್ಲಿ ಹೋದ್ಮೇಲೆ ಇದ್ರ ಏನು ಸಂಬಂಧ ಇಲ್ದಂಗೆ ಇರಬಾರ್ದು. ಇಲ್ಲಿ ಹೋದ್ರು ಸಹಿತ ಅದೇ ಧ್ಯಾಸ ನಮ್ಮಂತಲ್ಲಿ ಇತ್ತಂತ ತಿಳ್ಕೊರಿ ನೀವು. ಅವಾಗ ಆ ಸದ್ಗುರುನಾಥನ ಒಂದು ಕೃಪಾ ನಮಗ ನಿಮಗ ಆಗ್ತದ. ಇರ್ಲಿಕ್ಕಂದ್ರ ಬಳೆ ಅಂತರಿ ಶೋಕ ಸಂತಾಪಟೇಲ. ಬಳೆ ಅಂದ್ರೆ ಏನ್ ಮರಾಠಿ ಒಳಗ ಬಲದಿಂದಲಾದ್ರು ಜಬರ್ದಸ್ತಿಯಿಂದ ಬಂದ್ಬಿಡ್ತಾವ್. ಅವ್ ಕಾಯ್ಕೋತನ ಕೂತ್ ಬಿಟ್ಟಿರ್ತಾವ. ಈಗ ಹೆಂಗಂದ್ರ ಒಬ್ಬ ದೇವ್ ಬಡ್ದಿತ್ತ ಅಂತ ತಿಳ್ಕೊರಿ ನೀವು. ದೇವ್ ಬಡದವಾಗ ಪ್ರವಚನಕ್ ಬರ್ಲಿಕ್ಕತ್ರಿಪ್ಪ. ಪ್ರವಚನ ಬರ್ಲಿಕ್ಕೆ ಅದ್ ಕೂಲೆ ಮತ್ತೆ ಅಲ್ಲಿ ಮಹಾತ್ಮರು ಗುಡಿ ದೇವ್ರು ಎಲ್ಲಾ ಇರ್ತಾರ, ಅಲ್ಲಿ ಅಂತೂ ದೇವ್ಗಳು ಬರುದಿಲ್ಲ. ನಾವು ಏನ್ ಮಾಡ್ತು, ಅಲ್ಲಿ ಹೋಗಿ ದೇವ್ರ ಬಂದಿದ್ರ ಅದು ಹೋಗ್ತದ ಅಂತ ಹೇಳಿ ಇವ್ರು ಒಳಗ ಹೊಂಟ ಕೂಡ್ಲೆ ಗುಡಿ ಬಂದ ಕೂಡ್ಲೆ ಆ ದೇವ್ ಇವನಿಂದ ಬಿಟ್ಟು ಹೋಗಿ ಒಂದ್ ಗಿಡದಾಗ ಕೂತ್ ಬಿಡ್ತದ. ಏನ್ ಗಿಡದಾಗ ಕೂತು ಇವ್ ಹೋಗಿ ಪ್ರವಚನ ಅದು ಕೇಳಿ ನಮಸ್ಕಾರ ಮಾಡಿ ಎಲ್ಲಾ ಮಾಡಿ ಯಾವಾಗ ಗುಡಿ ಬಿಟ್ಟು ಹೊರಗ್ ಬಂದಲ್ಲ ಮತ್ ಜಿಗದ್ ಬಂದ್ ಒಳಗ್ ಸೇರ್ಕೊಂಡ್ ಬಿಡ್ತಂತ. ನಮ್ ಪರಿಸ್ಥಿತಿ ಹಂಗೆ ಆಗಿಬಿಡ್ತದ. ಇಲ್ಲಿ ಬಂದಾಗ ಅವೆಲ್ಲ ಹೊರಗ್ ಕೂತಿರ್ತಾವ, ಗಪ್ ಕೂತಿರ್ತದ, ಬರ್ಲಿ ಹೊರಗ್ ಬರ್ಲಿ ಅಂತೇಳಿ ಅಲ್ಲಿ ಹೋದ ಕೂಡಲೇ ಒಳಗ ಸೇರ್ಕೊಂಡು ಕೂತಿ ಬಿಡ್ತಾವ. ಇದೆಲ್ಲದರಿಂದ ಜಾಗೃತಿ ಇರ್ಬೇಕಂತಾರ. ಅಖಂಡ ಸಾವಧಾನ ಜಯಾಸ ತ್ರಿಕಾಳಿ ಜ್ಞಾನ ಸರ್ವಕಾಲ ನಿರ್ವಿಮಾನ ಆತ್ಮಜ್ಞಾನಿ. ಸದ್ಗುರುನಾಥ ಸಿದ್ಧ ಸ್ಥಿತಿ ಹೋದ್ಮೇಲೂ ಸಹಿತ ಸದ್ಗುರುನಾಥ್ ಯಾಕೆ ಉಪಾಸನೆ ಮಾಡ್ಬೇಕಾಗ್ತದ, ಯಾಕೆ ನಾಮಸ್ಮರಣೆ ಮಾಡ್ಬೇಕಾಗ್ತದ, ಯಾಕೆ ಸೇವಾ ಮಾಡ್ಬೇಕಾಗ್ತದ, ಯಾಕೆ ಸಾರಾಸಾರ ವಿಚಾರದೊಳಗ ಅವನಂತಲ್ಲಿ ನಡಿಬೇಕಾಗ್ತದ, ಯಾಕೆ ಪುರಾಣ ಗ್ರಂಥಗಳ ಶ್ರವಣ ನಡಿಬೇಕಾಗ್ತದ. ಯಾಕಂದ್ರ ಸಿದ್ಧನಿದ್ದಾವ ಬದ್ಧನಾಗುವುದಕ್ಕೆ ಏನ್ ಬಹಳ ಟೈಮ್ ತಗೋದಿಲ್ಲ. ಏನು ಅಕಸ್ಮಾತ್ ಅವ ನಾಮಸ್ಮರಣೆ ಬಿಟ್ಟ, ಉಪಾಸನ ಬಿಟ್ಟ, ನಾ ಗುರು ಅಂತೇಳಿ ಬರೀ ಆಶೀರ್ವಾದ ಮಾಡ್ಕೊತ ಕೂತಂತ ತಿಳ್ಕೊರಿ ನೀವು, ಸ್ವಲ್ಪ ದಿವ್ಸನ್ಯಾಗ ಸಮರ್ಥರಂತಾರ ಅಂತ ಸಿದ್ಧನಕ್ಕಿಂತ ಮುಮುಕ್ಷನೇ ಚಲೋ ಅಂತಾರ. ದೇವ್ರು ಬೇಕು ಅನ್ಕೋತ ಕೂತಿರ್ತಾನ ಇವ, ಬೇಸಿ ಅವನ್ ಬದ್ಧತ್ತು ಬಂದ್ ಬಿಡ್ತಾನ. ಹಂಗ ಆ ಸ್ಥಿತಿಗೆ ಹೋದ್ಮೇಲೆ ನಮ್ಮ ಮಹಾರಾಜರು ಅಂತಿದ್ರು, ಈ ಶರೀರ ಅದಲ್ಲ ಇದು ಹೋದ್ಮೇಲೆ 3 ದಿವ್ಸ ಇದ್ರ ಭರೋಸೆ ಹೇಳಿಕ್ ಬರುದಿಲ್ಲ ಅಂತಿದ್ರು.
ಅದಕ್ಕೆ ನಾವು ಎಚ್ಚರ ಇರ್ಬೇಕಾಗ್ತದಪ್ಪ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲಾನು ನಮ್ ಇದು ಮುತ್ಲಾರ್ದಂಗೆ ಎಚ್ಚರಿರ್ಬೇಕು. ಅಖಂಡ ಸಾವಧಾನ. ಅಖಂಡ ಅಂದ್ರೇನು? ಹಗಲು ರಾತ್ರಿ ಎಚ್ಚರದಾಗಿರ್ಬೇಕು ಆಗ್ತದೆ. ಹಂಗ ಸಾಧಕರಾದ್ರೂ ಹಗಲು ರಾತ್ರಿ ಎಚ್ಚರದಾಗಿರ್ಬೇಕು. ಇರ್ಲಿಲ್ಲ ಅಂದ್ರೆ ಬಳೆ ಅಂತಾರೆ ಶೋಕ ಸಂತಾಪಟೇಲ. ಬಲದಿಂದಲಾದ್ರೂ ಸಹಿತ ಈ ವಿಷಯ, ಇಂದ್ರಿಯಗಳ ಸುಖ, ವಿಷಯ ಸುಖ, ವಾಸನ ಇವೆಲ್ಲ ಬಂದ್ ಈ ಭೂತಗಳು ನಮ್ಮಲ್ಲಿ ಸೇರ್ಕೊಂಡ್ ಬಿಡ್ತಾವ. ಇದ್ದಂಗಿರೋ ಸಿದ್ದೇಶ್ವರ ಹಾಕೊಂಡ್ ಕೂತ್ ಬಿಡ್ತೇವ. ಅದಕ್ಕ ಪ್ರಗತಿ ಆಗ್ಬೇಕಾಗಿತ್ತಂದ್ರೆ ಇಂಥ ಸತ್ಸಂಗದ ಮುಖೇನ ನಾವು ಪರಿವರ್ತನೆ ಆಗ್ಬೇಕು. ಇವನ್ನೆಲ್ಲ ಮಹಾತ್ಮರು ಹೇಳಿಕತ್ತಾರ ಅಂದ್ರೇನು? ಮಹಾತ್ಮರೇ ಈಗ ನಾವೇನು ಹೇಳ್ತಿರೋದಿಲ್ಲ. ಇಲ್ಲಿ ಒಳಗಿದ್ದಾರು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ರಾಮದಾಸ್ ಮಹಾರಾಜರು, ಚಂದ್ರಕುಮಾರ್ ಗುರು ಮಹಾರಾಜರು, ಇವ್ರು ಒಳಗ್ ಕೂತ್ ನಮ್ಮ ಇಚ್ಛೆಯನ್ನು ಪೂರ್ತಿ ಮಾಡೋ ಸಂಬಂಧ, ನಮ್ಮನ್ನು ಬದಲಾವಣೆ ಮಾಡುವ ಸಂಬಂಧ ಕಳಕಳಿಯಿಂದ ನಮ್ಮ ಮುಖದಿಂದ ಹೇಳಿಸಿರ್ತಾರ ಹೊರತಾಗಿ ಇದನ್ನ ನಾವು ಹೇಳ್ತೇವಂತ ಕಲ್ಪನಾ ಮಾಡ್ಕೊಳ್ಳೇಬಾರದು. ಅಕಸ್ಮಾತ್ ಹಂಗ ನಾವ್ ಮಾಡ್ಕೋತಿದ್ದಂದ್ರ ನಾವು ಹೆಂಗ ಶ್ರವಣ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂದಂಗ. ಅದು ಇಷ್ಟೇ, ಮತ್ತೇನಿಲ್ಲ ಏನೋ. ಅದಕ್ಕ ಮುಂದೆ ಏನಂತಾರ ಅವರು, ಸುಖಾನಂದ ಆನಂದ ಭೇದೇ ಬಿಡಲ್ಲ. ಇದನ್ನ ನೀವು ಇಲ್ಲೇ ಆತ್ಮಬುದ್ಧಿ ಒಳಗೆ ಇರ್ತೀವ್ರಿ. ನಾವೆಲ್ಲರೂ ಹೆಂಗಿರ್ತೇವೆ ಅಂದ್ರೆ ನಮ್ ಬುದ್ಧಿ ಆತ್ಮಬುದ್ಧಿ, ನಾನು ದೇಹ ಮರ್ತು ಬಿಟ್ಟಿರ್ತೇವೆ. ನಾವು ಇಲ್ಲಿಂದ ಹೊರಗೆ ಹೋದ ಕೂಡಲೇ ದೇಹ ಬುದ್ಧಿ ಒಳಗೆ ಬಂದ್ಬಿಡ್ತೇವೆ. ದೇಹ ಬುದ್ಧಿ ಬಂದ ಕೂಡಲೇ ನಾ ಶಂಕರಣ್ಣ, ನಾ ಹಂಗ, ನಾ ಹಿಂಗ, ನಾ ಈ ಮನಿ ಮಾಲಕ, ನನ್ನ ಮಕ್ಕಳಿದ್ದಾರೆ, ಇವೆಲ್ಲ ದೇಹ ಬುದ್ಧಿ ಅಂದ್ರೆ ಇದ್ರ ಜೊತೆ ಎಲ್ಲ ಬಂದ್ ಸೇರ್ಕೊಂಡ್ ಬಿಡ್ತಾವ. ಈ ಒಂದು ಭೇದ ನಮ್ಮಲ್ಲಿ ಬಂದ್ರೆ ಆತ್ಮಬುದ್ಧಿಯಿಂದ ದೇಹ ಬುದ್ಧಿಗೆ ಹೋಗುದು, ದೇಹ ಬುದ್ಧಿಯಿಂದ ಆತ್ಮಬುದ್ಧಿಗೆ ಹೋಗುದು, ಇದೇನ್ ನಮ್ಮ ಪೇರಿ ನಡ್ಲಿಕ್ಕೆ ಹತ್ತಂದ್ರೆ ಸಂತರೊಳಗಿದ್ದಾಗ ಆತ್ಮಬುದ್ಧಿಯೊಳಗೆ ಇರುವುದು, ಹೊರಗೆ ಬಂದ್ಕೊಳ್ಳಿ ದೇಹ ಬುದ್ಧಿಯೊಳಗೆ ಹೋಗೋದು, ಹಿಂಗ ಆತ್ಮದ ಕೆಲಸ ಆಗುದಿಲ್ಲ. ಅವಾಗ ಏನಾಗ್ತದೆ? ಸುಖಾನಂದ ಆನಂದ ಭೇದ. ಈ ಒಂದು ಭೇದ ನಮ್ಮಲ್ಲಿ ಏನ್ ಆಗ್ತದಲ್ಲ ಪ್ರಕ್ರಿಯೆ, ಅದರಿಂದ ಆನಂದ ಸುಖ ಅನ್ನುವಂಥದ್ದು ನಮ್ದು ಹೋಗ್ಬಿಡ್ತದ. ಮನಿ ನಿಶ್ಚಯೋ ಸರ್ವ ಖೇದೆ ಉಡಾಲ. ಅಂದ್ರೆ ಮನಸ್ಸಿನಾಗ ನಾ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕನ್ನುವಂತ ಒಂದು ಮನಸ್ಸಿನಾಗ ಒಂದು ನಿಶ್ಚಯ ಇರ್ತದಲ್ಲ, ಅದು ಇಲ್ಲಿಂದ ಹೋದ ಕೂಡಲೇ ಹೋಗಿಬಿಡ್ತದ. ಹಿಂಗಾಗಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ ಕೂಡಲ ಸಂಘ ಬಸವಣ್ಣವ್ರಂತಾರೆ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು. ಮಾಡುವ ನೀಡುವ ನಿಜ ಗುಣ ಉಳ್ಳವರಿಗೆ, ಮಾಡುವ ನೀಡುವ ನಿಜ ಗುಣ ಉಳ್ಳವರ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ. ಮಾಡಿ ಕೆಟ್ಟರು ಮನವಿ. ಮಾಡಿ ನಾವು ಕೆಟ್ಟಂಗ ಆಗ್ತದ, ಆಯುಷ್ಯ ಹೋಗಿಬಿಡ್ತದ. ಈಗ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಮುಂದೆ ಆಗುದಿಲ್ಲ. ಸರಿಯಾಗಿ ಕಿವಿ ಕೇಳಿಸ್ಲಿಕ್ಕೆ ಆಗುದಿಲ್ಲ, ಕಣ್ಣು ಕೇಳಿಸ್ಲಿಕ್ಕೆ ಆಗುದಿಲ್ಲ, ಏನ್ ಕೇಳಿದ್ ನೆನಪು ಉಳಿದಿಲ್ಲ. ಮುಂದೆ ಶರೀರ ಬಹಳ ಅಸ್ತವ್ಯಸ್ತ ಆಗ್ತದ. ಅದಕ್ಕ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಮುಪ್ಪಿಂದಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತೇಳಿ ಶರಣರು ಹೇಳ್ತಾರ. ಹಂಗ ಸಮರ್ಥರಾದ್ರಿ ಎಚ್ಚರ, ಈ ಸಾಧಕನ ಭೂಮಿಕೆ 2 ಶ್ಲೋಕದೊಳಗೆ ಈ ನಮಗೆ ಎಚ್ಚರ ಕೊಡ್ಲಿಕ್ಕತ್ತಾರ. ಆ ರೀತಿ ನಾವು ನೀವುಗಳೆಲ್ಲ ಪರಿವರ್ತನೆ ಆಗುನು. ಈ ಕೇಳಿದ್ದನ್ನು ಒಳಗಿಟ್ಕೊಂಡು ಅದನ್ನು ಮನನ ಮಾಡೋಣ. ಮನನ ಮಾಡಿದ್ರೆ ನಿಧಿ ಧ್ಯಾಸ ಕಚ್ಕೊಂಡು ನಮ್ ಜೀವನದಾಗ ಅಳವಡಿಸ್ಕೊಂಡೇ ಬಿಡುನು. ಈ ಒಂದು ನಿರ್ಧಾರ ಇಟ್ಟುಕೊಂಡು ನಾವು ಶ್ರವಣ ಮಾಡಿದೇವಂದ್ರ ಸದ್ಗುರುಗಳ ಕೃಪಾ ನಿಮಗ ಎಲ್ಲರಿಗೂ ನಿಶ್ಚಿತವಾಗಿಯೂ ಆಗ್ತದ. ಆ ಬ್ರಹ್ಮಾನಂದದ ಅನುಭೂತಿ ಅನ್ನುವಂಥದ್ದು ನಿಮಗ ಎಲ್ಲರಿಗೂ ಗುರು ಕೃಪೆಯಿಂದ ಅನುಭವಿಸ್ಲಿಕ್ಕೆ ಅವಕಾಶ ಇರ್ತದ. ಅಂತ ಒಂದು ಕೃಪಾ ಸಮರ್ಥರು ನಿಮಗ ನಮ್ಮೆಲ್ಲರ ಮೇಲೆ ಮಾಡ್ಲಿ ಅಂತ ಹೇಳ್ಕೋತ ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ. ಆಕಲ್ಪಾಯುಷ್ಯವೇತ ಯಾಕುಳ ಮಾಜಿ ಆಸಕಳ ಹರಿಚಾದಾಸ कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामा म्हणितया असावे कल्याण जामुक निदान पांडुरंग पुंडली कवरदार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. श्रीराम समर्थ. जय जय रघुवीर समर्थ. जय श्रीराम. ಶ್ರೀರಾಮ್ ಸಮರ್ಥ. ಅಂತೂ ಮಹಾರಾಜರದು ಆಗ್ಲಿ ಏನಾಗ್ಲಿ, ನಾವು ಎಷ್ಟು ಕಳೆದ 1 ತಿಂಗಳಿಂದ ಈಗ 4 ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ವಿ.
ಸಮರ್ಥರೆಲ್ಲೋ ಯಾಕೋ ನಮ್ಮ ಮೇಲೆ ಸಿಟ್ ಮಾಡ್ಕೊಂಡ್ಬಿಟ್ಟಿದಾರೋ ಏನೋ ಹಂಗಾಗೋಗಿತ್ತು. ಯಾಕೆಂದ್ರೆ ಆ ಪ್ರತಿ ವಾರ ಬಂದು ಅದನ್ನ ತೊಳಿತಾ ಇದ್ರೆ ಆ ಪಾತ್ರೆ ಹೆಂಗ್ ಹೊಳಿತಾ ಇರುತ್ತೋ ಹಂಗಾಗೋತ್ತು. ಇಲ್ದಲ್ಲಿದ್ರೆ ನೀವು ಹೇಳ್ದಂಗೆ ಈಗೆಲ್ಲ ಡೂಪ್ಲಿಕೇಟ್ ಹುಣಸೆ ಹಣ್ಣು ಹಾಕಿ ಉಜ್ಜಿದ್ರು ಅದಕ್ ಮತ್ ಮಾರಿ ಅದು ಏನಾಗ್ಲಿಲ್ಲ ಅಂದ್ರೆ ಅದು ಕಪ್ಪಾಗೇ ಬಿಡುತ್ತೆ. ಅಂತದ್ ಇನ್ನೊಂದು ತಿಂಗ್ಳುಗಟ್ಲೆ ಬಿಟ್ಬಿಟ್ರೆ ಎಲ್ಲಿ ಹೋದಪ್ಪ ನಾವು, ಏನ್ ಹೇಳಿದ್ವಿ, ಹಿಂದಿಂದ ಏನಾಗಿತ್ತು, ಆದ್ರೆ ಏನ್ ಮಾಡುದು ಪರಿಸ್ಥಿತಿ ಅದು ಒಂದೊಂದ್ಸಲಿ ಹಾಗೆ ಮಾಡುತ್ತೆ. ಆದ್ರೆ ಅದು ನಾವು ಸಹ ಬಕಪಕ್ಷಿ ತರ ಕಾಯ್ತಾ ಇರ್ಬೇಕು, ಯಾವಾಗ ಬರುತ್ತೆ ಗುರುವಾರ ಗುರುವಾರ ಬಂದಾಗ ಇವತ್ತೇನೋ ಒಂದು ವಿಷಯ ಸಿಗುತ್ತೆ ನಮ್ಗೆ. ಇವತ್ತೇನು ಕಲ್ಪವೃಕ್ಷ ಬೇಡ, ಕಾಮಧೇನು ಬೇಡ, ಆ ಗುರು ಒಬ್ಬ ಇದ್ರೆ ಅವನೇ ಸರ್ವ ಸಮರ್ಥ ಇದ್ದಾನವ, ಅವನನ್ನು ನಾವು ಹಿಡಿಬೇಕು. ಅವನನ್ನು ಹಿಡಿದಾಗ ಇದ್ರೊಳಗೆ ಏನ್ ಹೇಳಿದ್ದಾರೆ ಇವತ್ತು ಹೇಳಿದ್ದು, ವ್ಯಥ ಅಲ್ಲಿ ಹೋಗಿ ಚರ್ಚೆ ಮಾಡ್ಕೊಂಡು ನಮ್ಮ ಸಮಯವನ್ನ ವ್ಯಯ ಮಾಡದೆ ಆ ಗುರುವಿನ ಹತ್ರ ಇದ್ದಾಗ ಆ ಗುರು ಹೇಳುವ ಪದಗಳನ್ನ ಹಿಡ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಇವತ್ತು ಮಹಾರಾಜರು ಮತ್ತೊಮ್ಮೆ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ನಾವು ನೀವು ಎಲ್ಲ ಬೇರೆ ವಸ್ತುಗಳನ್ನು ಹುಡುಕೋದು, ವಿಷಯಾಸಕ್ತಿಗಳನ್ನ ಬಿಟ್ಟು ಗುರುವಿನ ಹತ್ರ ಇದ್ದಾಗ ಆ ಗುರುವಿನ ಪದ ಏನಿದೆ ಅದನ್ನ ಇಟ್ಕೊಂಡು ಜೋಪಾನ ಮಾಡ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವ್ರು ಹೇಳಿದಾಗ ಆ ಪದವನ್ನ ಮನನ ಮಾಡ್ಕೋಬೇಕು. ಮನನ ಮಾಡ್ತಾ ನಮ್ಮ ಜೀವನಕ್ಕೆ ಯಾವ ರೀತಿ ಹಚ್ಕೋಬೇಕು. ಇದ್ರೊಳಗೆ ಏನ್ ಜಾಸ್ತಿ ಏನು ಇಲ್ಲ, ಯಾವ ಗುರುಗಳು ಏನು ಹೇಳಿಲ್ಲ, ಮನೆ ಬಿಟ್ಟು ಹೋಗಪ್ಪ, ಎಲ್ಲೋ ಅಲ್ಲಿ ಹೋಗು ಇಲ್ಲಿ ಹೋಗು, ಏನೇನು ಹೇಳಿಲ್ಲ. ಮನೆಯಲ್ಲಿದ್ದೆ ಹೊರಗೆ ಹೋಗೋದು ಎಲ್ಲೂ ಬೇಡ, ಮನೆಯಲ್ಲಿದ್ದೆ ಆ ಗುರುವಿನ ಪದವನ್ನು ಹಿಡ್ಕೊಂಡು ನಾವೇನ್ ಮಾಡ್ತೀವಿ, ಅವನ್ ಪಾದ ಹಿಡ್ಕೊಂಡು ಕೂತ್ಕೊಂತೀವಿ ನಾವು. ಅವ್ನ್ ನಗ್ತಾನೆ, ನನ್ ಪಾದ ಹಿಡ್ಕೋಬೇಡ್ರಪ್ಪ, ನಾನು ಹೇಳಿರೋ ಪದಾನ ಹಿಡ್ಕೊಳ್ಳಿ, ಅದನ್ನ ಹಿಡ್ಕೊಂಡು ನೀವು ಮುಂದೆ ಹೋಗಿರಿ, ಆಗ ನಾನು ಹೋಗಿದ್ದ ಜಾಗದಲ್ಲಿ ನೀವು ನನ್ನ ಹಿಂದೆ ಬರ್ತೀರಾ ಅಂತ. ಹಾಗಾಗಿ ಇವತ್ತು ಮತ್ತೊಮ್ಮೆ ನಮ್ಗೆಲ್ಲರಿಗೂ ಎಚ್ಚರಿಸಿದ್ದಾರೆ ಸಮರ್ಥ ರಂಗರಾವ್ ಮಹಾರಾಜರು, ಸಮರ್ಥ ರಾಮದಾಸರು, ಮತ್ತೆ ನಮ್ಮ ಚಂದ್ರಕುಮಾರ್ ಗುರುಗಳು, ಇವರೆಲ್ಲರೂ ಸೇರಿ ನಮ್ಮ ಶಂಕರ್ರಾವ್ ಗುರುಗಳ ಮೂಲಕ ನಮಗೆ ಮತ್ತೊಮ್ಮೆ ಉಪದೇಶ ಕೊಡಿಸಿದ್ದಾರೆ. ಅವರು ಹೇಳಿದ ಪ್ರತಿಯೊಂದು ವಾಕ್ಯವು, ಅವ್ರು ಏನ್ ಹೇಳಿದ್ರು ಕಡೆಗೆ 1 ಗಂಟೆ ಇಲ್ಲಿ ಹೇಳಿದ್ದನ್ನ ನಾವು ಹೊರಗೆ ಹೋದ ತಕ್ಷಣ ಮತ್ತೆ ಅಡಿಗೆ ಚಿಂತೆ ಮಾಡೋದು ಬೇಡ, ಹೇಳಿರು ಈ ಜೀವನದಲ್ಲಿ ಇದು ಯಾವ ರೀತಿ ಮಾಡ್ಕೊಳ್ಳೋದಪ್ಪ, ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಳೋಣ. ಅದಕ್ಕಾಗಿ ಇದನ್ನ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ, ಮತ್ತದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಸಿಕ್ಕ ಸಮಯದಲ್ಲಿ ಈ ಶಬ್ದವನ್ನ ನಾವು ಕೇಳ್ತಾ ಇದ್ರು ಸಾಕು, ನಮ್ಮಲ್ಲಿ ಬದಲಾವಣೆಗಳು ತಾನಾಗೆ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವರು ಒಂದು ಪಟ್ಟಂತ ಶ್ರಮಕ್ಕೆ ನಾವು ಏನು ಪ್ರತಿಫಲ ಕೊಡ್ಬೇಕಪ್ಪ ಅಂದ್ರೆ ಅವ್ರು ಹೇಳ್ಕೊಟ್ಟ ಶಬ್ದಗಳನ್ನ ನಾವು ಆಲಿಸಿ ನಮ್ಮಲ್ಲಿ ಅದನ್ನ ಅಳವಡಿಸ್ಕೊಳ್ಳೋಣ. ಆಗ ಅವರ ಶ್ರಮ ಹಾಗೂ ಗುರುಗಳ ಆಶೀರ್ವಾದ ಎಲ್ಲ ನಮಗೆ ಸಿಗುತ್ತೆ ಅಂತ ಹೇಳ್ತಾ, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ಒಂದ ಮಾತಂದ್ರ ಚಂದ್ರಕುಮಾರ್ ಅಂತ ಗುರುಗಳು ಸಿಕ್ಕಾರ, ಅದ ನಮ್ಗ ಕಲ್ಪವೃಕ್ಷ ಆಗ್ಯದ ಸತ್ಸಂಗದ ಇದರಿಂದ. ಬಹಳ ಏನಂದ್ರ ಚೇಂಜಸ್ ಬಹಳ ಆಗ್ಯಾವ ಈ ಸತ್ಸಂಗಕ್ ಬಂದ್ಮೇಲೆ ಅಂತ ಹೇಳಿಕ್ ಇಚ್ಛಾ ಪಡ್ತೇನ್ರಿ ಗುರುಗಳೇ. ಜೈ ಚಿದಂಬರ. ಗುರುಗಳೇ, ಒಂದೇ ಒಂದ್ ಮಾತು ಹೇಳ್ಬೇಕು. ಏನು ಅಂದ್ರೆ, ಪ್ರತಿ ಗುರುವಾರ ಏನೋ ಒಂದು ವಿಲಕ್ಷಣವಾದ ಪ್ರಚೀತಿ ಇರತ್ತೆ. ಇವತ್ತು ಗುರುಗಳದ್ದು 2ನೇ ಆರಾಧನೆ. ಇವತ್ತು ಆರಾಧನೆ ಪ್ರಯುಕ್ತವಾಗಿ ಮತ್ತೊಮ್ಮೆ ನೀವು ನಮಗೆ ಬಂದು ಬೋಧಿಸಿ ಮತ್ತೆ ಸ್ವಚ್ಛವಾಗಿ ತೊಳೆದಿದ್ದೀರಾ ಇವತ್ತು. ಹಾಗಾಗಿ ಮತ್ತೆ ಪ್ರಪಂಚಕ್ಕೆ ಹೋಗೋದೇನು ಕಾರ್ಯನೇ ಇಲ್ಲ. ಆದ್ರೂ ಕೂಡ ಎಲ್ಲೆಲ್ಲೋ ಆ ಪ್ರಾರಬ್ಧದ್ದು ಕಷಾಯಗಳು ಉಳ್ಕೊಂಡಿರ್ತವೆ. ಏನಾರು ಒಂದು ವಿಷಯಕ್ಕೆ ಎಲ್ಲಾರು ಸಿಕ್ಕಾಕೊಂತೀವಿ. ಆದ್ರೆ ಗುರು ಮತ್ತೆ ಬಂದು ಎಚ್ಚರಿಕೆ ಕೊಡ್ತಾನೆ. ಇವತ್ತು ಮತ್ತೆ ಬಂದು ಎಚ್ಚರಿಕೆ ಕೊಟ್ಟಿದ್ದಾನೆ, ನೀವು ಸಮಯನ ಹಾಳು ಮಾಡಬೇಡಿ, ಏನ್ ಕಾರ್ಯ ಕೊಟ್ಟಿದ್ದೀನೋ ಅದ್ರಲ್ಲಿ ನಿರತರಾಗಿರಿ. ಅದಕ್ಕೆ ಇವೆರಡು ಶ್ಲೋಕ ಮಹತ್ವವಾದ ಶ್ಲೋಕ. ಪ್ರತಿ ಸತಿನೂ ಎಲ್ಲಾ ಶ್ಲೋಕ ಮಹತ್ವನೇ ಇರುತ್ತೆ, ಆದ್ರೆ ಪ್ರತಿ ಗುರುವಾರಕ್ಕೂ ಒಂದು ಪ್ರಚೀತಿ ಕೊಡ್ತಿರ್ತಾನೆ ಗುರುಗಳೇ. ಹಾಗಾಗಿ ಮತ್ತೆ ಬಂದು ಅಲ್ಲಿ ಅವನೇ ಬಂದಿರೋದು, ಅಲ್ಲಿ ಕೂತ್ ಅವನೇ ಹೇಳ್ತಿರೋದು ಅದು ಮಾತದು. ಅಲ್ಲಿ ನಾನ್ ನೋಡೋದು ವ್ಯಕ್ತಿ ರೂಪದಲ್ಲಿ ನೋಡಿದ್ರೆ ನಂಗೆ ಶಂಕರ್ರಾವ್ ಅನಂತಪುರ್ ಅಂತ ಕಾಣಿಸ್ತಾರ, ಆದ್ರೆ ಅಲ್ಲಿ ಬಂದಿರೋದೇ ಗುರು ಮಹಾರಾಜರು. ಆ ಸದ್ಗುರುನಾಥನೇ ಈ ಬೋಧನೆ ಮಾಡ್ತಿದ್ದಾನೆ. ಅಪ್ಪ, ನಿನ್ ದಾರಿ ನೀ ಹಿಡ್ಕೊಂಡು ಹೋಗ್ತಿರು, ಯಾರು ಏನ್ ಹೇಳಿದ್ರು ಚಿಂತೆ ಮಾಡ್ಬೇಡ, ನಿನ್ನ ಲಕ್ಷ್ಯವನ್ನು ಬಿಡಬೇಡ. ಅಂದ್ರೆ ಏನ್ ಕೆಲ್ಸಕ್ ಬಂದಿದೀವೋ ಗುರುನಾಥ ಅಷ್ಟು ಕಷ್ಟಪಟ್ಟು ಕೊಟ್ಟಿದ್ದಾನೆ ಗುರುಗಳೇ, ಅದನ್ನ ಕೆಂಕೋತ ತನ್ನ ಇದು ಆಯುಷ್ಯವನ್ನ ಉಸಿರಾಗಿ ನಮ್ಗೆಲ್ಲರಿಗೂ ಹಂಚಿದಾನು. ಎಲ್ಲರೂ ಉಸಿರನ್ನ ಕಾಪಾಡಿದಾನು. ಅದಕ್ಕೆ ಬೆಲೆ ಕೊಡದಲೇನೆ ಹೆಂಗೆ ಈ ಪ್ರಪಂಚದ ಹಿಂಗ್ ಹೋದ್ರೆ ಮತ್ತೆ ನಮ್ಮಷ್ಟು
ಮೂರ್ಖರು ಯಾರು ಆಗೋದೇ ಇಲ್ಲ ಅಂತ ಸಮರ್ಥರಂಗ್ ಹೇಳ್ತಾರೋ ನಾವು ಮೂರ್ಖರೇ ಆಗ್ತೀವಿ. ಆ ಉಸಿರನ್ನ ದಾನ ಮಾಡಿದಾನ ನಮ್ಗೆ ಗುರುಗಳೇ, ಎಲ್ಲರಿಗೂ ದಾನ ಮಾಡಿದಾನ, ಒಬ್ಬರಿಗಲ್ಲ ಎಲ್ಲರಿಗೂ ಕೊಟ್ಟಿದ್ದಾನ ಆ ಉಸಿರನ್ನ. ಏನ್ ಹೇಳ್ಬೇಕು ಅಂದ್ರೆ ಅಂಥವ್ರನ್ನ ಸೇರಿಸ್ತಿದಾನ ಅವನು. ಇಲ್ಲಾಂದ್ರೆ ಗುರುಗಳು ಯಾರು ಅಂತಾನೆ ಗೊತ್ತಿರ್ಲಿಲ್ಲ, ಹಿಂಗ್ ಸೇರಿಸ್ದ ಅವನು. ನಾನೇನ್ ಕರ್ಕೊಂಡ್ ನಾನೇನ್ ಹೇಳ್ಬಿಟ್ರೆ ಯಾರು ಬಂದ್ಬಿಡ್ತಾರೇನು? ಆದ್ರೆ ಅವಂದ ಯೋಜನೆ, ಅವಂದ ನಿಯೋಜನೆ, ಅವನೆಲ್ಲಾರನು ಕರ್ಕೊಂಡ್ಬಂದ್ ಸೇರಿಸ್ತಾನೆ. ಇಂಥ ಗುರುಗಳ ಮುಖಾಂತರ ಮತ್ತೆ ನಿಮಗೆ ಪಾಲಿಶ್ ಮಾಡ್ಬೇಕು ಅಂತ ಮತ್ ಪಾಲಿಶ್ ಮಾಡಿಸ್ಲಿಕ್ಕೆ ಎಲ್ಲರನ್ನು ಕರ್ಕೊಂಡ್ ಬರ್ತೀಯಾನೆ. ಎಷ್ಟೊಂದು ಅಖಂಡವಾದ ಒಂದು ಕೃಪಾ ಇದೆ ಅಂದ್ರೆ, ಆ ಅಖಂಡ ಕೃಪೆನ ಬಾಯಲ್ಲಿ ಶಬ್ದದಲ್ಲಿ ವ್ಯಕ್ತಪಡಿಸಿದ್ರು ಅದ್ ಯಾವ ಶಬ್ದ ಥೋಕಡೆ ಅಂತ ಹೇಳ್ತಾರಲ್ಲ, ಹಂಗೇನು ಆ ಶಬ್ದ ಹೇಳಿದ್ರು ನಾನು ಉಪಯೋಗನೇ ಇಲ್ಲ ಅನ್ಸ್ಬಿಡತ್ತ ಅವನ್ ಮುಂದೆ. ಆ ನಿರ್ಗುಣ ನಿರಾಕಾರ ಸ್ವರೂಪವನ್ನ ತೋರಿಸಿ ಅವನೇನ್ ಕೃಪಾ ಮಾಡಿದಾನೋ ಅದ್ರ ಮುಂದೆ ಏನೂ ಇಲ್ಲ. ಪ್ರತಿ ವರ್ಷವೂ ಅವನ ಆರಾಧನೆ ಒಂದೊಂದು ದಿವಸವೂ ನಮ್ಮಲ್ಲಿ ಬದಲಾವಣೆ ಆಗ್ಲಿ, ನಿಮ್ಮಂತ ಗುರುಜನರು ಬಂದು ನಮ್ಗೆ ಮತ್ತೆ ಆಶೀರ್ವಾದ ಮಾಡ್ಲಿ, ಬೋಧನೆ ಮಾಡ್ಲಿ, ನಮ್ಮನ್ನ ಸ್ವಚ್ಛ ಮಾಡ್ಲಿ, ಶುದ್ಧ ಮಾಡ್ಲಿ ಅಂತಾನೆ ಕೋರಿಕೆ. ಗುರುನಾಥ ಎಲ್ಲರನ್ನೂ ಸೇರಿಸಿ ನಮ್ಮನ್ನು ಉದ್ಧಾರ ಮಾಡ್ಲಿ ಅಂತ ಕೇಳ್ಕೊತ, ಮತ್ತೆ ಯಾರಿಗಾದ್ರೂ ಏನಾದ್ರು ಹೇಳ್ಬೇಕಾಗಿದೆಯಾ ಹೇಳಿ. ಸಮಯ ಅವಕಾಶ ಕೊಟ್ಟಾಗ ಕಳ್ಕೊಬೇಡಿ ಅದನ್ನ. ಮತ್ತೆ ಗುರುನಾಥ ಯಾವಾಗ ಬಂದು 1 ತಿಂಗಳಾದ್ಮೇಲೆ ಅವಕಾಶ ಸಿಕ್ಕಿದೆ, ಅವ್ರು ಬಂದ್ಯಾರ ನಮ್ ಕಣ್ಣು ಮುಂದೆ, ಅವಾಗ ಬಾಯಿ ಕಟ್ಕೊಂಡು ಕೂತ್ಕೊಂಡ್ರೆ ಏನಾಗತ್ತಲ್ಲಿ? ಏನು ಆಗೋದು. ಗುರುಗಳ ನೀವು ನೀವು ಎಷ್ಟ ಇದು ಇದ್ದೀರಿ, ಆದ್ರ ನಾವು ಏನಿಲ್ಲ ಪಾತ್ರ ಗುರುಗಳೇ. ಕೇಳಿದ್ದೀರಿ. ನೀವು ಪಾತ್ರ ಕೇಳಿದ್ರು ನಮಗ ಅಗದಿ ಇದ್ದಿ ತಿಳಿಯು ಹಂಗ. ಅವೇನು ನೀವು ಉದಾಹರಣೆ ತಗೊಂಡಿರ್ತೀರಿ, ಭಿಕ್ಷುಕ ನಮ್ಮ ಪರಿಸ್ಥಿತಿನೂ ಹಂಗ. ಕೈಯಾಗ ಗುರುಗಳು ಇದ್ದಾರ, ಗುರುಗಳು ನಮ್ಮ ಹಿಂದಿದ್ದಾರ ಮುಂದಿದ್ದಾರ, ನಮಗ ಅನುಗ್ರಹ ಕೊಟ್ಟಾರ. ಆದ್ರೂ ಸಹಿತ ನಮ್ದು ಆ ಭಿಕ್ಷುಕನ ತರ ನಾವು ಬಂಗಾರದ ಪಾತ್ರೆ ಇದ್ರುನು ನಾವ್ ಇದು ಮಾಡ್ತೀವಿ. ಹಿಂಗ ಸಣ್ಣ ನೀವು ಉದಾಹರಣೆ ಏನ್ ಹೇಳ್ತಿರ್ಲ ಅದು ನಮಗ ತೆರ್ಕೊಳ್ಳೋ ಹಂಗ ಆಗ್ತದ. ನಮ್ಮ ಹೃದಯದ ಆ ನಿಮ್ಮ ಮಾತುಗಳು ನಟ್ಟು ನಾವು ಇನ್ನು ಎಷ್ಟಪ್ಪ ಮ್ಯಾಲ ಹೋಗ್ಬೇಕು ಅನ್ನೋ ಒಂದು ತಳಮಳ ಉಂಟು ಮಾಡ್ತಾವ ನಿಮ್ಮ ಮಾತುಗಳು. ಅದಕ್ಕೆ ನಿಮ್ಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರು ಕಡಿಮೆ ಇದೆ. ಜೈ ಗುರುದೇವ್. ಜಯ ಗುರು. ನಮಸ್ಕಾರ ಗುರುಗಳೇ. ನೀವು ನಮಸ್ಕಾರ. ಹೇಳಿದಂಥದ್ದು ಒಂದು ಕಲ್ಪವೃಕ್ಷದ ತಳಗಡೆ ಕೂತ್ಕೊಂಡು ಯಾವ್ದನ್ನ ಕೇಳ್ಬೇಕೋ ಅದನ್ನ ಕೇಳಿದ್ರೆ ಮಾತ್ರ ಅದು ಜೀವನ ಸಾರ್ಥಕ. ಇನ್ನೇನೇನೋ ಕೇಳ್ಕೊಂಡು ಹುಚ್ಚುಚ್ಚನ್ಗತೆ ಏನೋ ಮನುಷ್ಯ ಕೇಳ್ತಾನ. ಅಂಥದ್ದು ಬುದ್ಧಿ ಎಂದೂ ಕೊಡಬೇಡಪ್ಪ ಭಗವಂತ. ನಿನ್ ಪಾದದ ನೀನ್ ಕಲ್ಪವೃಕ್ಷದೊಳಗೆ ಕೂತ್ಕೊಂಡು, ನೀನ್ ಗುರು ಅಂದ್ರೆ ನೀನ್ ಕಲ್ಪವೃಕ್ಷ ಇದ್ದಂಗೆ. ನೀ ದಿನಂಪ್ರತಿ ಏನ್ ವಿಚಾರ ಮಾಡ್ತೀಯೋ, ಯಾವ್ದನ್ನ ನುಡಿತೀಯೋ, ಏನಂತೀಯೋ ಅದೇ ನಿನಗೆ ಸಿಗ್ತದ. ಅದಕ್ಕೆ ಭಗವಂತ ಯಾವಾಗ್ಲೂ ಗುರುನಾಥ ನೀನ್ ಹೆಂಗ್ ನಡೆಸ್ತೀಯೋ, ನೀನ್ ಏನ್ ಒಳಗಡೆ ಕೂತ್ಕೊಂಡು ನೀನೇ ಅದನ್ನೆಲ್ಲ ನನ್ನ ಕೈ ಹಿಡಿದು ನೀನ ಕರ್ಕೊಂಡು ಹೋಗಿ ನೀನ ನುಡಿಸಪ್ಪ. ಆ ಒಂದೇನು ಆ ಮಗು ಏನು ಈಶ್ವರನ ಹಿಡ್ಕೊಂಡು ಯಾವುದು ಕೊಡಬೇಕು ಅಂದ್ರೆ ಭಗವಂತ ಕೇಳಿದಾಗ ಏನ್ ಕೊಡ್ಬೇಕು, ನಿನ್ಗೇನ್ ಬೇಕು ಅಂತ ಕೇಳಿದ್ರ ನಿನಗೆ ಯಾವ್ದು ಆನಂದದನೋ ಅದನ್ನೇ ಕೊಡು ನನಗೂ ಅಂತ ಹೇಳಿದ್ನಲ್ಲ. ಹಂಗ ನಾವು ಕೂಡ ಆ ಭಗವಂತನಲ್ಲಿ ಸತತವಾಗಿ ಅಂಥದನ್ನೇ ಬೇಡುವಂಥದ್ದು ನಮಗೆ ಬುದ್ಧಿ ಕೊಡ್ಲಪ್ಪ ಸ್ವಾಮಿ ಅಂತ ದೇವರಲ್ಲಿ ಬೇಡ್ಕೊತೀವಿ. ನೀವು ಹೇಳಿದಂಥ ಪ್ರತಿಯೊಂದು ಮಾತುಗಳು ಕೂಡ ಒಳಗ ಮನುಷ್ಯನಾಗೆ ನಾಟುವಂಥ ಮಾತುಗಳನ್ನು ಹೇಳಿರಿ. ಬಹಳ ಚೆನ್ನಾಗಿ ಅದನ್ನೇ ಮತ್ತೆ ಮತ್ತೆ ನಾವು ಚಿಂತನೆ ಮಾಡ್ತಾನೆ ಇರಬೇಕು. ಅಂದ್ರೆ ಮಾತ್ರ ಅದು ಸ್ಥಿರವಾಗಿ ನಿಲ್ತದೆ. ಇವತ್ತು ಕೇಳಿ ನಾಳೆ ಮರ್ತು ಬಿಟ್ರೆ ಅದೇನು ಉಪಯೋಗ ಇಲ್ಲ. ಆ ಮಾತುಗಳು ಪ್ರತಿಯೊಂದು ಮಾತನ್ನು ಸತತವಾಗಿ ಚಿಂತನೆ ಮಾಡ್ಕೋತಾ ಇದ್ದೀವಂದ್ರೆ ಅದು ಕಲ್ಪವೃಕ್ಷ ಇದ್ದಂಗೆ. ಅಜಯ್ ಜೈ ಗುರು. ಜಯ ಗುರು. ಜಯ ಗುರುದೇವ. ಅಪ್ಪಣೆ ಕೊಡ್ತೀರಾ? ಆಯ್ತು ಗುರು. ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ನಮಸ್ಕಾರಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ವಿಜಯಕ್ಕ ಹೇಳಿ.
ಲಕ್ಷ್ಮೀ ಮಾತೆಯ ಉದರದಿ ಜನಿಸಿದ ಶಿವನವತಾರಿವನು, ದೀಕ್ಷಿತ ಸುತನಿವನು. ಶಿವನವತಾರಿವನು, ದೀಕ್ಷಿತ ಸುತನಿವನು. ಕಲ್ಲನು ಸಕ್ಕರೆ ಮಾಡಿದನಿವನು, ಮಣ್ಣಿನ ಆನೆಯ ನಡೆಸಿದನಿವನು. ಸತ್ತ ಎತ್ತನು ಬದುಕಿಸಿದವನು, ಮೃತ್ಯುಂಜಯನಿವನು. ಧರೆಗವತರಿಸಿದನು, ಮೃತ್ಯುಂಜಯನಿವನು. ಧರೆಗವತರಿಸಿದನು. ಕೃಷ್ಣ ತೀರದಿ ಕಾಲವ ಕ್ಷೇತ್ರದಿ ವಿಧವೆಗೆ ಸೌಭಾಗ್ಯವ ಕರುಣಿಸಿದಿ. ಅಗಾಧ ಲೀಲೆಯ ಮಹಾಸಾಗರದಿ ಎಲ್ಲರ ತೇಲಿಸಿದಿ. ನಿನ್ನ ಭಕ್ತರನು ಕಾಯ್ದಿ. ಹೇ ಚಿದಂಬರ ಪೂರ್ಣವತಾರ, ನವ ಭಾರತದ ಉದಯ ಭಾಸ್ಕರ. ಕನ್ನಡ ನಾಡಿನ ಮನೆ ಮನೆ ಬೆಳಗಿದ ಔದುಂಬರ ವಾಸ, ಕೆಂಗೇರಿ ನಿವಾಸ. ಔದುಂಬರ ವಾಸ, ಕೆಂಗೇರಿ ನಿವಾಸ. ಶಿವಶಾಸ್ತ್ರಿಗಳಿಗೆ ರಾಜ ರಾಮ, ಟಿಪ್ಪುಗೆ ಪೇಶ್ವೆಗೆ ಅಜನ ನವಾಬಗೆ. ರಾಜ ರಾಜರಿಗೆ ಯತಿ ಮುನಿಗಳಿಗೆ ಬೋಧವಗೈದವಗೆ. ನಮಿಪೆ ಚಿದಂಬರಗೆ, ಬೋಧವಗೈದವಗೆ. ನಮಿಪೆ ಚಿದಂಬರಗೆ. ಲಕ್ಷ್ಮೀ ಮಾತೆಯ ಉದರದಿ ಜನಿಸಿದ ಶಿವನವತಾರಿವನು, ದೀಕ್ಷಿತ ಸುತನಿವನು. ದೀಕ್ಷಿತ ಸುತನಿವನು. ಜಯ ಚಿದಂಬರ. ಕಾಯೋ ಗುರುರಾಯ, ಕರುಣಿಸಿ ಕಾಯೋ